ನಮಸ್ಕಾರ ವೀಕ್ಷಕರೇ, ವಿಕೆ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ನಾನು ಮೌರ್ಯ ಪೂಜಾರಿ. ಇವತ್ತು ಒಂದು ವಿಶೇಷವಾದಂತಹ ಸ್ಟೋರಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈಗಾಗಲೇ ಕಳೆದ 30 ದಿನಗಳಿಂದ ಏನು ವಾರ್ ನಡೀತಾ ಇದೆ, ಇರಾನ್ ಮತ್ತು ಇರಾಕ್ ಇಸ್ರೇಲ್ ಮಧ್ಯೆ ಒಂದು ದೊಡ್ಡ ಪ್ರಮಾಣದ ವಾರ್ ನಡೀತಾ ಇದೆ. ಯುದ್ಧ ಭೂಮಿಯಲ್ಲಿ ಅನೇಕ ಜೀವಗಳು ಕೂಡ ಹೋಗಿದ್ದಾವೆ. ಈಗಾಗಲೇ ಆ ದೇಶಗಳಲ್ಲಿ ಏನು ಮಾರಣ ಹೋಮನೇ ನಡೆದಿದೆ ಅಂತ ಹೇಳ್ಬೋದು. ಅಂತಹ ನಿಟ್ಟಿನಲ್ಲಿ ಅದರ ಒಂದು ಎಫೆಕ್ಟ್ ಏನು, ಅದರ ಒಂದು ಯುದ್ಧ ಪರಿಸ್ಥಿತಿ ಎಫೆಕ್ಟು ನಮ್ಮ ಕರ್ನಾಟಕಕ್ಕೂ ಬಂದು ತಲುಪಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ಕಳೆದ 1 ವಾರಗಳಿಂದ ಏನು LPG ಸಿಲಿಂಡರ್ ಗ್ಯಾಸ್ಗಳ ಅಭಾವ ಬೆಂಗಳೂರು ಸೇರಿದಂತೆ ಇಡೀ ಕರ್ನಾಟಕದಾದ್ಯಂತ ಒಂದು ದೊಡ್ಡ ಪ್ರಮಾಣದ ತೊಂದರೆ ಆಗ್ತಾ ಇದೆ. ಅದು ಬಹಳ ಒಂದು ಒತ್ತಡದ ಬದುಕಿನಲ್ಲಿ ಬದುಕ್ತಾ ಇರ್ತಕ್ಕಂತಹ ಮಧ್ಯಮ ವರ್ಗದ ಜನರಿಗೆ ಇದು ಎಫೆಕ್ಟು ಆಗಿದೆ ಅಂತ ಹೇಳ್ತಾ ಹೋದರೆ, ಕರ್ನಾಟಕದಾದ್ಯಂತ ಇರ್ತಕ್ಕಂಥ ಹೋಟೆಲ್ಗಳು ಏನು ಯಾರ್ಯಾರು ಹೋಟೆಲ್ ಊಟನೇ ನಂಬಿಕೊಂಡು ಬದುಕ್ತಕ್ಕಂಥವ್ರಿಗೆ ಈಗೊಂದು ತೊಂದರೆ ಆಗ್ತಾ ಇದೆ ಕಳೆದ 2 ದಿನಗಳಿಂದ ಅಂತ ಹೇಳ್ತಾ, ಇವತ್ತು ವಿಶೇಷವಾಗಿ ನಮ್ಮ ಜೊತೆ ಖ್ಯಾತ ವಿಶ್ಲೇಷಕರು ಹಾಗೂ ಹಿರಿಯ ಪತ್ರಕರ್ತರಾದಂತಹ ಶ್ರೀಯುತ ಪಿ ರಾಜೇಂದ್ರ ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ತಮಗೆ ಸರ್, ಎಲ್ಲೋ ಒಂದು ಕಡೆ ರಾಜಕಾರಣ ಹಿಂದೆ ರಾಜಕೀಯ ವಿಶ್ಲೇಷಣೆ ಕೂಡ ಮಾಡಿದ್ದೀರಿ. ಇದರಲ್ಲಿ ಈಗ ಏನು ಈಗಾಗಲೇ ಅಧಿವೇಶನ ನಡೀತಾ ಇದೆ, ಇಂಥ ಹೊತ್ತಲ್ಲೇ ಅಧಿವೇಶನದ ಒಳಗಡೆ ಬಿಜೆಪಿ ಮತ್ತು ಕಾಂಗ್ರೆಸ್ಸಿಗರು ಒಬ್ರಿಗೊಬ್ರು ಕಿತ್ತಾಡ್ತಾ ಇದ್ದಾರೆ. ಏನು ಬಜೆಟ್ ಮೇಲಿನ ವಿಚಾರಗಳಾಗಿರ್ಬೋದು, ಇನ್ನೊಂದು ಮತ್ತೊಂದು ಅಂತ. ಅದರ ಮಧ್ಯೆ ಈ LPG ಗ್ಯಾಸ್ಗಳ ಒಂದು ಹೊಡೆತ ಏನು ಆಗಿದೆ, ಈ ಹೋಟೆಲ್ಗಳು ಈಗ ಬಂದ್ ಮಾಡೋ ಪರಿಸ್ಥಿತಿಗೆ ಹೋಗಿದೆ. ಸೊ ಇದರ ಬಗ್ಗೆ ತಾವು ಯಾವ ಆಯಾಮದಲ್ಲಿ ವಿಶ್ಲೇಷಣೆ ಮಾಡ್ಬೋದು ಸರ್? ಇಲ್ಲ, ಮೊದಲನೇದಾಗಿ ನಾವು ಇದನ್ನು ಒಂದು ಬ್ರಾಡರ್ ಮತ್ತು ಒಂದು ವಿಸ್ತೃತವಾದಂತಹ ಒಂದು ನೆಲೆಯಲ್ಲಿ ವಿಶ್ಲೇಷಣೆ ಮಾಡಬೇಕಾಗತ್ತೆ. ಯುದ್ಧ ನಡೀತಾ ಇದೆ. ಯುದ್ಧ ಹೀಗೆ ಮುಂದುವರೆದ್ರೆ ಇದು ಪರಿಣಾಮ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಈಗಾಗಲೇ 13 ದಿನ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದರ ಒಂದು ಬಿಸಿ ಈಗ ತಟ್ತಾ ಇದೆ ಅಂತ ನಾವು ಹೇಳಬೇಕು. ಇಲ್ಲಿ ಬಹಳ ಮುಖ್ಯವಾಗಿ ಈಗಷ್ಟೇ ನಾವು ಅದರದ ಒಂದು ಈ ಯುದ್ಧದ ಒಂದು ಕಾವು ಸಣ್ಣದಾಗಿ ಕಾಣ್ತಾ ಇದೆ. ಅದು ಭಾರತದಂಥ ದೇಶ, ಬಹಳ ದೊಡ್ಡ ದೇಶ, ಮತ್ತೆ ಇಲ್ಲಿ ವಿವಿಧ ಸ್ತರಗಳು ಕೆಲಸ ಮಾಡುವಂತಹ ಜನರಿರ್ತಕ್ಕಂಥ ಭಾರತ ದೇಶ. ಬೇರೆ ದೇಶಗಳು, ಯುರೋಪ್ ರಾಷ್ಟ್ರಗಳು ಮತ್ತೆ ಬೇರೆ ದೇಶಗಳ ಬಗ್ಗೆ ಆಲೋಚನೆ ಮಾಡೋದಕ್ಕಿಂತ ಬಹಳ ಮುಖ್ಯವಾಗಿ ಭಾರತದ ಒಂದು ಇದನ್ನು ನಾವಿಲ್ಲಿ ಆಲೋಚನೆ ಮಾಡಬೇಕು ಅನ್ಸುತ್ತೆ. ಬಹಳ ಬಹಳ ಮುಖ್ಯ ಇದು. ಯಾಕೆಂತ ಹೇಳಿದ್ರೆ, ಇವತ್ತು ತೈಲ ರಾಷ್ಟ್ರಗಳು ಏನಿದೆ, ಆಯಿಲ್ ಕಂಟ್ರೀಸು, ಆ ತೈಲ ರಾಷ್ಟ್ರಗಳ ಮೇಲೆ ಭಾರತ ನೇರವಾಗಿ ಅವಲಂಬಿತವಾಗಿರ್ತದೆ. ಇದು ಬಹಳ ಏನು, ಅದು ಕಚ್ಚಾ ತೈಲ ಇರ್ಬೋದು, ಗ್ಯಾಸ್ ಇರ್ಬೋದು, ಅಡುಗೆ ಅನಿಲ ಇರ್ಬೋದು, ಇವೆಲ್ಲ ಏನು ಅಂತ ಹೇಳಿದ್ರೆ ನಮ್ಗೆ ಅಲ್ಲಿಂದನೇ ಬರಬೇಕು. ಅದು ಇರಾನ್ ಇರ್ಬೋದು ಅಥವಾ ಕೊಲ್ಲಿ ರಾಷ್ಟ್ರಗಳು, ಗಲ್ಫ್ ಇರ್ಬೋದು, ಏನೇ ಇರ್ಬೋದು. ಈ ಸಂದರ್ಭದಲ್ಲಿ ನಾವು ಈಗ ಹರ್ಮೋಸ್ ಅಲ್ಲಿ ಸುಮಾರು 100 ಹಡಗುಗಳು ನಿಂತು ಹೋಗಿದೆ. ಹರ್ಮೋಸ್ ಅಂತಕ್ಕಂಥದ್ದು ಯುರೋಪ್ ಮತ್ತು ಏಷ್ಯಾ ಖಂಡಗಳಿಗೆ ಒಂದು ಕೊಂಡಿಯನ್ನು ಕೊಡ್ತಕ್ಕಂಥ ಒಂದು ಜಲಸಂಧಿ ಅಂತ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಅಲ್ಲಿ ಏನು ಇಲ್ಲಿ 100 ಹಡಗುಗಳು ನಿಂತಿದೆ, ಅದು ಇರಾನ್ ಒಂದು ಪ್ರಾಂತ್ಯಕ್ಕೆ ಕೂಡ ಬಂದಾಗ ಅವರು ಹೇಳ್ತಾ ಇದ್ದಾರೆ, ಈ ಒಂದು ಪ್ರದೇಶದಿಂದ ಒಂದು ಹಡಗನ್ನು ನಾವಿಲ್ಲಿ ಬಿಡೋದಿಲ್ಲ, ಬಿಟ್ರೆ ನಾವು ಅದ್ರ ಮೇಲೆ ದಾಳಿ ಮಾಡ್ತೀವಿ ಅಂತ ಹೇಳಿ ದಾಳಿ ಧ್ವಂಸ ಮಾಡ್ತಾ ಇದ್ದಾರೆ. ಆದ್ರೆ ನಿಮಗೆ ಇಂಟರ್ನ್ಯಾಷನಲ್ ಆಕ್ಟ್ ಪ್ರಕಾರ ಏನಿದೆ ಅಂತ ಹೇಳಿದ್ರೆ, ಯಾವುದೇ ಒಂದು ಈ ರೀತಿಯಾದಂಥ ಒಂದು ಸರಕು ಸಾಗಾಣಿಕೆ, ಒಂದು ಸಾಮಾನ್ಯರಿಗೆ, ಒಂದು ಸಾಮಾನ್ಯನ ಬದುಕಿಗೆ ಬೇಕಾಗಿರ್ತಕ್ಕಂಥ ಒಂದು ಸಾಮಗ್ರಿಗಳನ್ನು ಸಾಗಿಸುವಂತಹ ಹಡಗುಗಳಿಗೆ ಈ ಒಂದು ರೂಲ್ ಅಪ್ಲೈ ಆಗೋದಿಲ್ಲ ಅನ್ನೋದು ಒಂದು. ಮಾಡಬಾರ್ದು, ಅದಕ್ಕೆ ಪ್ರೊಟೆಕ್ಷನ್ ಕೊಡಬೇಕು. ಆದ್ರೆ ಇವತ್ತು ಏನಾಗ್ತಾ ಇದೆ ದೇಶದಲ್ಲಿ, ಈ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಕಾಯ್ದೆಗಳು, ಕಾನೂನುಗಳು ಈ ಸಮರ ಸಮಯದಲ್ಲಿ ಅವೆಲ್ಲ ಹೋಗುತ್ತೆ. ಒಂಥರ ಒಂದು ಅದು ಗೌಣಕ್ಕೆ ಬರೋದಿಲ್ಲ, ಅಥವಾ ಅದು ಕನ್ಸಿಡರೇಷನ್ಗೆ ಬರೋದಿಲ್ಲ. ಅದೇನೇ ಇರಲಿ, ನಿನ್ನೆ ಒಂದು ಬಹಳ ಮಹತ್ವಪೂರ್ಣವಾದಂತಹ ಒಂದು ಮಾತುಕತೆ ಆಗಿರ್ತಕ್ಕಂಥದ್ದು. ಇರಾನ್ ಯಾರು ಅವರ ಸಂಬಂಧಪಟ್ಟಂತಹ ಅಧಿಕಾರ ಸಚಿವಾಲಯದ ಇವರಿದ್ದಾರೆ, ಅವರ ಜೊತೆ ಭಾರತದ ವಿದೇಶಾಂಗ ಮಂತ್ರಿ ಜೈಶಂಕರ್ ಅವರು ಮಾತನಾಡಿದ ನಂತರ ಅವರು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದು. ಈ ರೀತಿಯಾದಂತಹ ಕೆಲವು ಒಂದು ಸಂದೇಶಗಳು ಮತ್ತೆ ನಮಗೆ ಒಂದು ಹಡಗು ಏನು ಬಂದಿದೆ ಅನ್ನೋದು, ಈಗ ಒಂದು ಹಡಗು ಇಲ್ಲಿ ಬಂದಿದೆ. ಬಟ್ ಅದನ್ನು ಹೊರತುಪಡಿಸಿ ನಮ್ಮ ಕರ್ನಾಟಕದಲ್ಲಿ, ಈ ಕರ್ನಾಟಕದಲ್ಲಿ ಒಂದು ಕಡೆ ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರ ಈಗಾಗಲೇ ದಿವಾಳಿ ಆಗಿದೆ ಒಂದು ಕಡೆ, ಆದರೆ
ಈ ಇನ್ನೊಂದು ಕಡೆ ಮಧ್ಯಮ ವರ್ಗದ ಜನಗಳು ಮತ್ತು ಅನೇಕ ಜನ ಈ ಹೋಟೆಲ್ ಉದ್ಯಮವನ್ನು ನಂಬಿಕೊಂಡು ಅಲ್ಲಿ ದುಡಿಮೆ ಮಾಡೋರು ಸಾವಿರಾರು ಜನ ಇದ್ದಾರೆ ಸರ್. ಅದನ್ನೇ ಹೇಳ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಇಲ್ಲಿ ಎರಡು ವಿಷಯಗಳಿದೆ. ಒಂದು, ಕೊಲ್ಲಿ ರಾಷ್ಟ್ರಗಳಿಂದ ಬರ್ತಕ್ಕಂಥ ಸಾಮಗ್ರಿ ಮತ್ತೆ ಇರಾನಿಂದ ಬರ್ತಕ್ಕಂಥ ಸಾಮಗ್ರಿ, ಅವೆರಡು ತೈಲ ರೂಪದಲ್ಲೇ ಇರುತ್ತೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ತೈಲಗಳು ಅಂತ ಹೇಳಿದ್ರೆ ನಿಮಗೆ ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಹಾಗೆ ಲಿಕ್ವಿಡ್ ಆಯಿಲ್, ಲಿಕ್ವಿಡ್ ಗ್ಯಾಸ್ ಅಂತ LPG ಇವೆಲ್ಲವೂ ಕೂಡ ಅಲ್ಲಿಂದನೇ ಬರ್ತಕ್ಕಂಥವು. ಸೊ ಇದರಲ್ಲಿ ಯಾವ್ದೊಂದು ಕಡಿಮೆ ಬಂದರೂ ಕೂಡ ತೊಂದರೆ ಆಗುತ್ತೆ. ಸೊ ಈ LPG ಯಾಕೆಂತ ಹೇಳಿದ್ರೆ ಇವತ್ತು ಅಡುಗೆ ಅನಿಲ ಅಂತಕ್ಕಂಥದ್ದು ಎಲ್ಲರೂ ಬಳಸ್ತಾ ಇದ್ದಾರೆ. ಹಳ್ಳಿಗಳಿಂದ ಹಿಡಿದು ಇವತ್ತು ಹಳ್ಳಿನಲ್ಲಿ ಯಾರು ಸೌದೆ ಮತ್ತೆ ಇದರಿಂದ ಇದ್ರಿಂದ ಮಾಡ್ತಕ್ಕಂಥವ್ರು ಇಲ್ಲ. ಅಂದ್ರೆ ಅಷ್ಟು ಪ್ರಗತಿ ಹೊಂದಿದ್ದೇವೆ ಅಂತ. ಉಜ್ವಲ ಯೋಜನೆ ಬಂತು, ಕಾರಣಗಳಿವೆ, ಬೇಕಾದಷ್ಟಿದೆ. ಈಗ ಮತ್ತೆ ನಾವು ಇದೇ ಕಂಟಿನ್ಯೂ ಆದ್ರೆ ತಿರ್ಗಾ ನಾವು ಅದಕ್ಕೆ ಹೋಗ್ಬೇಕಾಗುತ್ತೆ, ಹೋಗಿದ್ದಾರೆ ಕೂಡ. ಮತ್ತೆ ಇದು ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ಇವತ್ತು ನಮಗೆ ಗ್ಯಾಸ್ ಅಂತಕ್ಕಂಥದ್ದು ಎಷ್ಟು ಅನಿವಾರ್ಯ ಅಂತ ಹೇಳಿದ್ರೆ, ಒಬ್ಬ ಸಾಮಾನ್ಯನು ಕೂಡ ಒಂದು ಸಣ್ಣ ಟೀ ಅಂಗಡಿ ಹಾಕೊಂಡಿರ್ತಾರೆ, ಒಂದು ಸಣ್ಣದಾಗಿ ಎಲ್ಲೋ ಒಂದು ಬೆಂಗಳೂರು, ಚೆನ್ನೈ ಮತ್ತೆ ಕಲ್ಕತ್ತಾ ಅಂತನೆಲ್ಲ ಆಗ್ತಕ್ಕಂಥ ಒಂದು ಟೀ ಮಾಡೋಂಥವ್ರು, ಇಡ್ಲಿ ಮಾಡೋಂಥವ್ರು, ಪರೋಟ ಮಾಡೋಂಥವ್ರು, ಸಣ್ಣದಾಗಿ ಈ ರೀತಿ ಮಾಡೋಂಥವ್ರೆಲ್ಲ ಇವತ್ತು ತಳಮಳಿಸ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು. ದೊಡ್ಡ ಹೋಟೆಲ್ಸ್ ಬಿಡಿ, ದೊಡ್ಡ ಹೋಟೆಲ್ಸ್ ಎಲ್ಲ ಸಮಸ್ಯೆ, ಅವ್ರಿಗಿನ್ನೂ ದೊಡ್ಡದಾದಂತ ಸಮಸ್ಯೆ ಇದೆ, ಅವ್ರಿಗೂ ಇವತ್ತು ತೊಂದರೆ ಆಗಿದೆ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಇನ್ನು ಗ್ರೌಂಡ್ ಲೆವೆಲ್ ಯಾಕೆ ಅಂತ ಹೇಳಿದ್ರೆ, ಬೆಂಗಳೂರು ಅಂತ ಒಂದು ದೊಡ್ಡ ನಗರವನ್ನೇ ತಗೊಳ್ಳೋಣ, ಮಹಾನಗರ. ಇಲ್ಲಿ ಕೇವಲ ಒಂದು ಕಾಫಿ ಟೀ ಹಾಕಿಕೊಂಡು ಒಂದು ಸಿಲಿಂಡರ್ ಇಟ್ಟುಕೊಂಡು ಜೀವನ ಮಾಡುವಂತ ಒಂದು ಲಕ್ಷಾಂತರ ಕುಟುಂಬಗಳಿದೆ. ಈ ಲಕ್ಷಾಂತರ ಕುಟುಂಬಗಳಿಗೆ ಈಗ ತಟ್ಟಿದೆ. ನಾವು ದೊಡ್ಡ ಹೋಟೆಲ್ಸ್ BCD ದರ್ಶನಿಗಳು ಬಿಡೋಣ, ಅದೊಂದು ಕಡೆ ಇರುತ್ತೆ. ಇವರು ಒಂದು ಇದಕ್ಕೂ ತೊಂದರೆ ಆಯ್ತು. ಇವತ್ತು ಎಲ್ಲೋ ಒಂದು ಗ್ಯಾಸ್ ಸಿಲಿಂಡರ್ ಇಟ್ಕೊಂಡು ಒಂದು ಚಿತ್ರಾನ್ನ ಮಾಡಿ, ಇಡ್ಲಿ ಮಾಡಿ, ಯಾರಿಗೋ ಕೆಲಸ ಮಾಡೋರು ಬಹಳ ಇದ್ದಾರೆ, ಕಾರ್ಮಿಕರಿದ್ದಾರೆ, ಬೇರೆ ಬೇರೆಯವ್ರು. ಯಾಕಂದ್ರೆ ದೊಡ್ಡ ಹೋಟೆಲ್ಗೆ ಹೋಗಿ ಜಾಸ್ತಿ ದುಡ್ಡು ಕೊಟ್ಟು ತಿನ್ನೋಕ್ಕೂ ಅವ್ರಿಗೆ ಆಗೋದಿಲ್ಲ. ಇವನಿಗೆ ಇಲ್ಲಿ 20 ರೂಪಾಯಿಗೆ ಸಿಗ್ತಕ್ಕಂಥದ್ದಲ್ಲ 50 ರೂಪಾಯಿ ಆಗೋದು. ಇದಕ್ಕೂ ಹೊಡೆತ ಬಿದ್ದಿದೆ ನೋಡಿ. ವಾರನ ಒಂದು ಯುದ್ಧದ ಒಂದು ಘೋರ ಪರಿಣಾಮಗಳಿವೆಲ್ಲ ಅರ್ಥ ಮಾಡ್ಕೋಬೇಕು. ಇದು ಟ್ರಂಪ್ ಅಂತ ಅವನಿಗೆ ಅರ್ಥ ಆಗೋದಿಲ್ಲ. ಅದು ಶ್ರೀಮಂತ ದೇಶ. ಅದು ಆ ಶ್ರೀಮಂತ ದೇಶದ ಒಂದು ಶ್ರೀಮಂತಿಕೆ ಇರ್ತಕ್ಕಂಥ ಯಾವುದೂ ಅರ್ಥ ಆಗೋದಿಲ್ಲ. ಯಾರಿಗೆ ಬೇಕು ಈ ಯುದ್ಧ ಅಂತಕ್ಕಂಥ? ಇದನ್ನು ನಾವು ಇವತ್ತು ಬಹಳ ಮುಖ್ಯವಾಗಿ ನಾವು ಯಾಕೆ ಆಲೋಚನೆ ಮಾಡಬೇಕು ಅಂದ್ರೆ, ಈಗ ನಮ್ಮ ಕೇಂದ್ರ ಸರ್ಕಾರ ಹರ್ದೀಪ್ ಸಿಂಗ್ ಇವರು ಹೇಳ್ತಾರೆ, ನಾಗರಿಕ ಪೂರೈಕೆ ಸಚಿವರು, ನಾವೆಲ್ಲ ಸ್ಟಾಕ್ ಮಾಡಿದ್ದೀವಿ, ಏನು ತೊಂದರೆ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಸರ್ಕಾರ ಸ್ಟೇಟ್ಮೆಂಟ್ ಕೊಡ್ತಾ ಇದೆ. ಈಗ ಡಬಲ್ ಸಿಲಿಂಡರ್ ಈಗಾಗಲೇ ರೂಲ್ ಬಂದಿದೆ. ಏನು, ನೀವು ಒಂದು ಸಿಲಿಂಡರ್ ಖಾಲಿ ಆದ ತಕ್ಷಣ ನೀವು ಇಮಿಡಿಯೇಟ್ಲಿ ಬುಕ್ ಮಾಡಿದ್ರೆ ಈಗ ಬರೋದಿಲ್ಲ, ನೀವು 25 ದಿನ 30 ದಿನ ಕಾಯಲೇಬೇಕಾಗ್ತೈತೆ. ಆದ್ರೆ ಒಂದು ರಿಸ್ಟ್ರಿಕ್ಷನ್ ಅಂತ ಬಂದ್ಬಿಡ್ತಲ್ಲ, ಎಸ್ಮಾ ಹಾಕಿದ್ದಾರೆ ಈಗ. ಸೊ ಹೀಗಾಗಿ ಪ್ರಾಯಶಃ ಈ ಯುದ್ಧ ಹೀಗೆ ಕಂಟಿನ್ಯೂ ಆದ್ರೆ, ಇವತ್ತು ಅವ್ರ ಕಂಡೀಷನ್ಸ್ ಹಾಕಿದ್ದಾರೆ ಇರಾನ್ ಅವರು, ಈ ಕಂಡೀಷನ್ಸ್ಗೆ ನೀವು ಒಪ್ಕೊಂಡ್ರೆ ನಾವು ಯುದ್ಧ ನಿಲ್ಲಿಸ್ತೀವಿ. ಬಟ್ ಒಂದು ನಾವು ಅರ್ಥ ಮಾಡ್ಕೋಬೇಕು, ಬೇರೆ ದೇಶಗಳಿಗೆ ಆಗ್ತಕ್ಕಂಥ ಒಂದು ಪರಿಣಾಮಕ್ಕಿಂತ 125 ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಭಾರತದ ಮೇಲೆ ಈ ಯುದ್ಧದ ಪರಿಣಾಮ ಈ ರೀತಿ ಆಗುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇದು ಸಾಮಾನ್ಯರು ಕೂಡ ತಟ್ಟತ್ತೆ. ಇದು ಕೇವಲ ದೊಡ್ಡ ಹೋಟೆಲ್ಸ್ಗೆ ಅಂತ ಅಲ್ಲ, ಸಾಮಾನ್ಯರು ಬೆಂಗಳೂರಿನಲ್ಲಿ ಅದನ್ನೇ ನೆಚ್ಕೊಂಡು ಹೊಟ್ಟೆ ಪಾಡಿಗೋಸ್ಕರ ಮಾಡೋ ಲಕ್ಷಾಂತರ ಮಂದಿ ಇದ್ದಾರೆ ಇವತ್ತು. ಬೀದಿ ಬದಿ ವ್ಯಾಪಾರಿಗಳು, ಬೀದಿ ಬದಿ ಇವರು ಕೂಡ ಗ್ಯಾಸ್ ಅನ್ನ ನೆಚ್ಕೊಂಡಿರ್ತಕ್ಕಂಥ ಅವರ ಕಥೆ ಏನು, ಅದನ್ನೇ ನೆಚ್ಕೊಂಡಿರ್ತಕ್ಕಂಥ ಇವರು ಬಡ ಕಾರ್ಮಿಕರಿದ್ದಾರೆ. ಸಂಜೆ ಆದ್ರೆ ಎಲ್ಲೋ ಸರ್ಕಲ್ ಅಲ್ಲಿ ಅವ್ರಿಗೂ ಇಲ್ಲ, ಅವ್ರಿಗೂ ತಟ್ಟುತ್ತೆ. ಈಗ ಎಲ್ಲೋ ಒಂದ್ ಕಡೆ ನಿಮ್ಗೆ 10 ರೂಪಾಯಿ ಕಾಫಿ ಸಿಗುತ್ತೆ ಅನ್ನೋದಾದ್ರೆ, ಆ 10 ರೂಪಾಯಿ ಕಾಫಿಗೋಸ್ಕರನೇ ಕಾಯ್ತಾ ಅದನ್ನು ಕುಡಿದು ಸಮಾಧಾನ ಮಾಡ್ಕೊಳ್ಳೋರು ಇದ್ದಾರೆ. ಎಲ್ಲಿ ಒಂದು 20 ರೂಪಾಯಿಗೆ ನಿಮ್ಗೆ ಇಡ್ಲಿ ವಡೆ ಸಿಗುತ್ತೆ ಅಂತ ಯಾರು ನೆಚ್ಕೊಂಡಿದ್ದಾರೆ, ಅಂಥವ್ರ ಬದುಕು ಇವತ್ತು ದುಸ್ತರ ಆಗುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋದು. ಇದಕ್ಕೆ ಏನ್ ಸರ್ಕಾರ ಮಾಡುತ್ತೆ ಅನ್ನೋದು ಬಹಳ ಮುಖ್ಯ. ನಿಮಗೆ ಇನ್ನೂ ಒಂದು ಏನು ಅಂತ ಹೇಳಿದ್ರೆ, ಈಗ ಹರ್ಮೋಸ್ ಇಂದ ಒಂದು ಹಡಗು ಬಂದಿದೆ, ಅದು ಕಚ್ಚಾ ತೈಲ ಬಂದು ಈಗ ಅದು ಅಲ್ಲಿಂದ ನಮ್ಗೆ ವಿತರಣೆ ಆಗ್ಬೇಕಾದ್ರೆ ಬಹಳ ಸಮಯ ಹಿಡಿಯುತ್ತೆ. ಆದರೆ ಈ ಗ್ಯಾಸ್ ಅನಿಲ ಇದೆಯಲ್ಲ, LPG ಗ್ಯಾಸಿನ ನೀವು ಸಮರ್ಪಕ ಪೂರೈಕೆಗೆ ಸರ್ಕಾರ ಏನು ಸ್ಟೇಟ್ಮೆಂಟ್ ಕೊಡ್ಬೋದು, ಯಾವುದೇ ಸರ್ಕಾರ. ನಿನ್ನೆ ಮುನಿಯಪ್ಪನವರು ಹೇಳಿದ್ರು, ನಮ್ಗೇನೋ ಗೃಹ ಬಳಕೆಯ LPGಗೆ ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ. ಆದ್ರೆ ಇಲ್ಲೊಂದು ಅರ್ಥ ಮಾಡ್ಕೋಬೇಕು, ಇಂತಹ ಸಂದರ್ಭಗಳಲ್ಲಿ ದೊಡ್ಡ ದಲ್ಲಾಳಿಗಳು, ದೊಡ್ಡ ಇವರು ಏನ್ ಮಾಡ್ತಾರೆ, ಅವರು ಇದನ್ನು ದುಡ್ಡು ಮಾಡ್ಕೊಳಕಂದ್ರೆ, ಮನೆಗೆ ಬೆಂಕಿ ಬಿದ್ದಾಗ ಬಿಡಿ ಮಾಡಿಸ್ಕೊಳ್ಳೋರೆ ಜಾಸ್ತಿ ಇರ್ತಕ್ಕಂಥವ್ರೆ ಈ ದೇಶ ಇದು. ಹಂಗಾಗಿ ಇದು ಬ್ಲಾಕ್ ಮಾರ್ಕೆಟಿಂಗ್ ಆಗುತ್ತೆ.
ಈಗಾಗಲೇ ಸಿಲಿಂಡರ್ ಅದೇ ಒಂದು double ಹೇಳ್ತಾ ಇದ್ದಾರೆ ಅಂತ ಇದನ್ನ ಹ್ಯಾಕ್ ಕಂಟ್ರೋಲ್ ಮಾಡ್ತೀರಿ? ನಾವು ಕೊರೋನಾನಲ್ಲಿ ಇವನ್ನೆಲ್ಲ ಅನುಭವಿಸಿದೀವಿ. ಈ ರೀತಿ ಬಹುಶಃ ಇದು ಪ್ರಾರಂಭದ ದಿನಗಳು ಅಂತ ಅನಿಸ್ತಾ ಇದೆ. ಇದನ್ನು ನಾವು ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಗಂಭೀರವಾಗಿ ಸರ್ಕಾರ ಇದನ್ನ ಗಮನಿಸಬೇಕು. ಇಂತಹ ಒಂದು ಕಾಳಸಂತೆಕೋರರು, ಇಂತಹ ಒಂದು ದಲ್ಲಾಳಿಗಳು ಅವ್ರ ಮೇಲೆ ನಿಗಾ ಇಡಬೇಕು. ಎಲ್ಲ ಒಂದ್ ಕಡೆ ಇವತ್ತು ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್ ಏನು ಗೃಹ ಸಚಿವರು ಹೇಳೋ ರೀತಿಯಲ್ಲಿ ಎಲ್ಲಾ ಜಿಲ್ಲಾ SP ಗಳಿಗೆ ಮತ್ತು ಎಲ್ಲಾ ಏನು ಜಿಲ್ಲಾ ಅಧಿಕಾರಿಗಳಿಗೆ ನಾವು ಇದನ್ನ ಮಾಹಿತಿಯನ್ನು ನೀಡಿದ್ದೀವಿ. ಎಲ್ಲೆಲ್ಲಿ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಇರ್ತಾರೆ, ಸೊ ಅವ್ರನ್ನೆಲ್ಲ ನಾವು ಮೀಟಿಂಗ್ ಮಾಡಿ ಅವ್ರದ್ದು ಗೋಡೌನ್ ವೇರ್ ಹೌಸ್ಗಳೆಲ್ಲ ಚೆಕ್ ಮಾಡಬೇಕು, ಸ್ಟಾಕ್ ಚೆಕ್ ಮಾಡಿ ಅನ್ನುವಂಥ ಮೆಸೇಜ್ ಕೊಟ್ಟಿದ್ದೀವಿ ಅಂತ ಅನ್ನೋ ಮಾತನ್ನು ಹೇಳಿದ್ದಾರೆ. ಸೊ ಅದು ಕಾರ್ಯರೂಪಕ್ಕೆ ಬರುತ್ತಾ? ಖಂಡಿತ ಬರಬೇಕು. ಅದಕ್ಕೆ ನಾನು ಹೇಳೋದು, ನಮ್ಮ ಆಡಳಿತ ಇವರು ಯಾರು ಇದ್ದಾರೆ, ಅಧಿಕಾರಶಾಹಿ ಅಧಿಕಾರಿಗಳನ್ನು ಯಾವ ರೀತಿ ಬಳಸಬೇಕು ಅಂತಕ್ಕಂಥದ್ದು ಸರ್ಕಾರ ಕಟ್ಟುನಿಟ್ಟಾಗಿ ಒಂದು ಇದು ಮಾಡಬೇಕು. ಹಾಗೇನೆ ಈಗ ಉದಾಹರಣೆಗೆ ನಮ್ಮ ರಾಜ್ಯನೇ ತಗೊಳ್ಳಿ, ರಾಜ್ಯದಲ್ಲಿ ಬೆಂಗಳೂರು ಸೇರಿದಂತೆ ಟೋಟಲ್ ಡಿಸ್ಟ್ರಿಬ್ಯೂಟರ್ಸ್ ಏನಿದ್ದಾರೆ, ನಮ್ಮ ಸ್ಟಾಕ್ ಏನಿದೆ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಸ್ಟಾಕ್ ಅನ್ನು ಸರ್ಕಾರ ತಗೋಬೇಕಾಗುತ್ತೆ. ಈಗ ಆ ಸ್ಟಾಕ್ ಮೇಲೆ ಸಂಪೂರ್ಣವಾದಂತಹ ಒಂದು ನಿಗಾ ಇರಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಇನ್ನೂ ಒಂದು ದೊಡ್ಡ ಅಪಾಯ ಏನು ಅಂತ ಹೇಳಿದ್ರೆ, ಈಗ ದುಡ್ಡಿರ್ತಕ್ಕಂಥವ್ರು, ದೊಡ್ಡ ದೊಡ್ಡ ಪ್ರತಿಷ್ಠಿತರು, ಅವರೀಗ ಒಂದು 50-100 ಸಿಲಿಂಡರ್ ಬ್ಲಾಕ್ ತಗೊಳ್ಳಿ ಅಂತ ಹಾಗಲ್ಲ. ಈಗ ನೀವು ಡಿಸ್ಟ್ರಿಬ್ಯೂಟರ್ ಹತ್ರ 100 ಸಿಲಿಂಡರ್ ಇದೆ, 100 ಸಿಲಿಂಡರ್ ಅಲ್ಲಿ 50 ಸಿಲಿಂಡರ್ ಒಬ್ಬ ದೊಡ್ಡ ಪ್ರತಿಷ್ಠಿತ ಅವನು ಈಗ ತಗೊಂಡು ಇಟ್ಕೊಂಡ್ಬಿಡ್ತಾನೆ. ಇದು ಮಾಡಬಾರದು, ರಿಸ್ಟ್ರಿಕ್ಟ್ ಮಾಡಬೇಕು. ಕರೋನಾ ಪೀರಿಯಡ್ ಅಲ್ಲಿ ಬೆಡ್ ಬಿಡುದು ಯಾರಿಗೆ ಸಿಕ್ತು? ಬೆಡ್ ದುಡ್ಡಿರೋನಿಗೆ ಸಿಕ್ತು. ಈಗ ಅದೇ ಪರಿಸ್ಥಿತಿ ಬರುತ್ತೆ ಈ ದೇಶದಲ್ಲಿ. ಆಗೋದೇ ಇದು. ಯಾವಾಗ ಇದು ನಮ್ಗೆ ಸಿಗೋದಿಲ್ಲ ಅಂತ ಹೇಳಿದಾಗ, ಇನ್ನು ನನಗೆ ನಾಳೆಯಿಂದ ನನಗೆ ಒಂದು ಸಿಲಿಂಡರ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಅವ್ನು ಏನೋ ವಾಮಮಾರ್ಗದಲ್ಲಿ ಮಾಡ್ಬಿಟ್ಟು 50 ಸಿಲಿಂಡರ್ ಅವ್ನ ಮನೆಯಲ್ಲಿ ಇಟ್ಕೊತಾನೆ ತಗೊಂಡ್ಬಂದು. ಈ ರೀತಿನೂ ಆಗತ್ತೆ. ಸರ್ಕಾರನೇ ಮಾಡ್ಬೇಕು ಕಟ್ಟುನಿಟ್ಟಾಗಿ. ಸರ್ಕಾರ ಮಾಡದೇ ಇದ್ರೆ ಏನಾಗುತ್ತೆ, ಈಗ ನಿಮ್ಗೆ ದುಡ್ಡಿದೆ, ನಿಮ್ಗೆ ಪ್ರಭಾವ ಇದೆ, ಇದೆಲ್ಲ ಮಾಡೋರು ನಮ್ಮಲ್ಲಿ ಪ್ರತಿಷ್ಠಿತವಾಗಿ ಹಣ ಇರ್ತಕ್ಕಂಥವ್ರು, ಪ್ರಭಾವಿಶಾಲಿಗಳು, ಇವರೆಲ್ಲ ಏನ್ ಮಾಡ್ತಾರೆ, ಈಗ ಆಲ್ರೆಡಿ ಇಲ್ಲ ಅಂತ ಅನ್ಕೊಂಡಿದ್ದೀರಾ, ಕೆಲವರು ಆಲ್ರೆಡಿ ಈಗ ಡಿಸ್ಟ್ರಿಬ್ಯೂಟರ್ಗೆ ಇದು ಮಾಡ್ಬಿಟ್ಟು ಸ್ಟಾರ್ಟ್ ಮಾಡಿ, ಅವನು ಮತ್ತೆ ಒಬ್ಬ ಸಾಮಾನ್ಯ ಕೇಳಿದ್ರೆ ಇಲ್ಲ ಅಂತ ಹೇಳ್ತಾನೆ. ಈಗೆಲ್ಲ ಬೀದಿ ಬದಿಯಲ್ಲಿ ಹೋಗಿ ಅವನಿಗೆ ಒಂದು ಸಿಲಿಂಡರ್ ಬೇಕು ಅಂತ ಅವನು ಕೊಡೋದಿಲ್ಲ. ಬೇರೆಯವರು ಹೇಳ್ತಾರೆ, ನಿನ್ನ ಸಿಲಿಂಡರ್ ಬೇಕಾದ್ರೆ 2,000 ರೂಪಾಯಿ ಕೊಡ್ತೀನಿ, ನನಗೆ ಕೊಡು ಅಂತ ಹೇಳ್ಬಿಟ್ಟು ಒಂದು 10 ಸಿಲಿಂಡರ್ ತಗೊಂಡು ಕೆಪಾಸಿಟಿ ಇದಿರುತ್ತೆ. ಅಂದ್ರೆ ಇನ್ನು 3 ತಿಂಗಳು ನಿನಗೆ ಏನು ತೊಂದರೆ ಆಗ್ತಾ ಇರ್ತಕ್ಕಂಥ ರೀತಿಯಲ್ಲಿ ತಗೊಳ್ಳೋರು ಬಹಳ ಇದ್ದಾರೆ. ಫಸ್ಟ್ ಆಫ್ ಆಲ್ ಈ ಡಿಸ್ಟ್ರಿಬ್ಯೂಟರ್ಸ್ ಮೇಲೆ ಸಂಪೂರ್ಣವಾದಂತಹ ಒಂದು ಕಟ್ಟುನಿಟ್ಟಿನ ಒಂದು ಇದನ್ನು ಕಂಡುಹಿಡಬೇಕಾಗುತ್ತೆ, ಅದನ್ನು ಕಂಡುಹಿಡಬೇಕಾಗುತ್ತೆ. ಅಧಿಕಾರಿಗಳು ಮುಲಾಜಿಲ್ಲದೆ ಇದನ್ನು ರಿಸ್ಟ್ರಿಕ್ಟ್ ಮಾಡಬೇಕು. ಇನ್ನು ಅದಕ್ಕೆ SOP ಕೂಡ ಮಾಡಬೇಕಾಗುತ್ತೆ, ಸರ್ಕಾರ ರಿಸ್ಟ್ರಿಕ್ಟ್ ಮಾಡಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಸಮಾನವಾಗಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥ ರೀತಿಯಲ್ಲಿ ಒಂದು ನಿಗಾ ಇರಬೇಕು. ಇಲ್ಲದೇ ಇದ್ರೆ ಡಿಸ್ಟ್ರಿಬ್ಯೂಟರ್ಸ್ ಆಡಿದ್ದೇ ಆಟ ಆಗುತ್ತೆ. ಡಿಸ್ಟ್ರಿಬ್ಯೂಟರ್ಸ್ ಮುಂದೆ ಪ್ರಭಾವಶಾಲಿಗಳು, ಅಧಿಕಾರಿಗಳು ಶಾಮೀಲಾದರೆ ಸಫರ್ ಆಗೋದು ಸಾಮಾನ್ಯನೇ, ಇನ್ನೂ ಬಹಳ ಘೋರ ಆಗುತ್ತೆ. ಈಗ ಒಂದ್ ಕಡೆ ಈಗಾಗಲೇ ಕೇವಲ ಒಂದು ಗ್ಯಾಸ್ ಪರಿಸ್ಥಿತಿ ಈಗಾಗಿದೆ. ಈಗ ಅನೇಕ ಹೋಟೆಲ್ಗಳಲ್ಲಿ ಅನೇಕ ಬೇರೆ ಬೇರೆ ಊರುಗಳಿಂದ ಇಲ್ಲೇನು ಮೈಗ್ರೆಂಟ್ಸ್ ಆಗಿ ಅವ್ರು ಬಂದು ಕೆಲಸ ಮಾಡ್ತಾ ಇರ್ತಾರೆ. ಈಗ ಇದಕ್ಕಿದ್ದಾಗೆ ಹೋಟೆಲ್ಗಳನ್ನು ಕ್ಲೋಸ್ ಮಾಡಿ, ಯಾಕೆ ಅವ್ರಿಗೆ ಯಾವುದೇ ESI PF ಅನ್ನೋ ಯಾವುದೇ ಫೆಸಿಲಿಟೀಸ್ ಇರಲ್ಲ ಪಾಪ ಕಾರ್ಮಿಕರಿಗೆ. ಸೊ ಇದಕ್ಕಿದ್ದಂಗೆ ಹೋಟೆಲ್ಗಳು ಕ್ಲೋಸ್ ಆದಾಗ ಇದಕ್ಕೆ ಏನು ಈ ಕಾರ್ಮಿಕ ಇಲಾಖೆ ಇದೆ ಮತ್ತು ಸರ್ಕಾರ ಇದು ಯಾವೆಲ್ಲ ಅವ್ರಿಗೆ ಕ್ರಮಗಳನ್ನು ಕೈಗೊಂಡ್ರೆ ಅಂತವ್ರಿಗೆ ಸಹಾಯ ಆಗ್ತದೆ? ಅದು ಒಂದು ಇದಾಗುತ್ತೆ. ಯಾಕೆಂತ ಹೇಳಿದ್ರೆ ಈಗ ಓವರ್ ಆಲ್ ಎಫೆಕ್ಟ್ ಆದಾಗ, ಈಗ ಒಬ್ಬ ಹೋಟೆಲ್ ಮಾಲೀಕ ಗ್ಯಾಸ್ ಇಲ್ಲದೆ ಇದ್ರೆ ಅವನು ಮಾಡಕ್ ಮುಚ್ಚಲೇಬೇಕಾಗುತ್ತೆ, ಏನ್ ಮಾಡಕ್ ಆಗೋದಿಲ್ಲ. ಯಾವೆಲ್ಲ ಇದು ಮಾಡಬೇಕು ಅದನ್ನೇ ಹೇಳಿದ್ದು. ಈಗೇನ್ ಹೇಳಿದ್ವಿ, ನೀವು ಮಾಡ್ತಕ್ಕಂತ ಒಂದು ರೂಲ್ಸ್ ನಿಯಮಾವಳಿಗಳೇನಿದೆ ಎಲ್ಲರಿಗೂ ಸಮಾನವಾದ ರೀತಿಯಲ್ಲಿ ಅಪ್ಲೈ ಆಗೋ ರೀತಿಯಲ್ಲಿ ನೀವು ಮಾಡಿದ್ರೆ ಅದು ಬ್ಯಾಲೆನ್ಸ್ ಆಗುತ್ತೆ ಅಂತ. ನೀವು ಒಬ್ರಿಗೊಂದು ನ್ಯಾಯ ಇನ್ನೊಬ್ರಿಗೊಂದು ನ್ಯಾಯ ಮಾಡಿದಾಗ ಏನಾಗುತ್ತೆ, ಸಫರ್ ಆಗೋದು ಖಂಡಿತ. ಎರಡನೇದು ಏನು ಅಂತ ಹೇಳಿದ್ರೆ, ಇದೊಂದು ಅನಿವಾರ್ಯ ಪರಿಸ್ಥಿತಿ. ಈಗ ಒಬ್ಬ ಹೋಟೆಲ್ ಮಾಲೀಕ ಬಾಗಿಲು ಹಾಕ್ತಾನೆ ಅಂತ ಹೇಳಿದ್ರೆ ನೀವು ಅವ್ನು ದೂರಂಗಿಲ್ಲ. ಯಾಕೆಂತ ಹೇಳಿದ್ರೆ ನಡೆಸೋ ಸ್ಥಿತಿಯಲ್ಲಿ ಇಲ್ಲ, ಅಲ್ಲಿ ಕಾರ್ಮಿಕರು ಸಫರ್ ಆಗ್ತಾರೆ. ಆ ಕಾರ್ಮಿಕರಿಗೆ ಏನು ಅವನು ಜವಾಬ್ದಾರಿ ಕೊಡ್ಬೇಕಾಗತ್ತೆ. ಈಗ ಅವನು ಹೋಟೆಲ್ ನಡೆಸ್ತಕ್ಕಂಥ ಮಾಲೀಕನು ಮನುಷ್ಯನೇ ಅಲ್ವೇ, ಅವನು ಎಷ್ಟು ದಿನ ಅಂತ ಮಾಡ್ತಾನೆ, ಅವನು ಸಫರ್ ಆಗ್ಬಿಟ್ಟು ಏನು ಅಂದ್ರೆ ಇರೋದ್ರಲ್ಲಿ ಏನ್ ಮಾಡ್ಬೇಕು, ಆ ಕಾರ್ಮಿಕರಿಗೆ ಏನೋ ಒಂದು ರೀತಿಯಾದಂತಹ ಒಂದು ಪರಿಹಾರ ಒಂದು ಇದು ಕೊಡಬೇಕು. ಮತ್ತೆ ಈ ಏನು ಈ ಯುದ್ಧದ ಇದ ನಂತರ ಮತ್ತೆ ಕೆಲ್ಸಕ್ಕೆ ಬರೋಂಗೆ ಇದು ಮಾಡ್ಬೇಕು. ಇದು ಅನಿವಾರ್ಯ ಪರಿಸ್ಥಿತಿ. ಈ ಕೇವಲ ಗ್ಯಾಸ್ ಇಲ್ಲಿ ಒಂದು ತಿಳ್ಕೊಳ್ಳಿ, ಇಲ್ಲಿ ಕಾರ್ಮಿಕ ಕಾಯ್ದೆಗಳು ಏನು ನೀನ್ ಯಾಕೆ ಅವ್ರನ್ನ ತೆಗ್ದಾಕ್ತೆ ಅನ್ನೋ ಪ್ರಶ್ನೆ ಅಲ್ಲ, ಅವನೇ ತೆಗ್ದಾಕ್ತಿಲ್ಲ.
ಏನು ಅಂದ್ರೆ ಇದು ಟೆಂಪರರಿ ಆಗಿರುತ್ತೆ ಇದೆ, ಅವ್ರಿಗೆ ಏನೋ ಒಂದು ಮಧ್ಯಂತರವಾಗಿ ಇದು ಪರಿಹಾರ ಕೊಡ್ಲೇಬೇಕು ಅಂತಲ್ಲ. ಹೋಟೆಲ್ ನಡೀತಾ ಇದ್ರೆ ಅವನೇ ಕೊಡ್ತಾನೆ, ಒಂದಿದೆ ಸರ್ಕಾರ ಕೊಡ್ಬೇಕಿದೆ. ಹೋಟೆಲ್ ಮಾಲೀಕರೆಲ್ಲ ಏನ್ ಮಾಡ್ತಾರೆ, ನಮ್ಗೆ ಈ ರೀತಿ ನಮ್ಗೆ ತೊಂದರೆ ಆಗಿದೆ, ನಮ್ಗೆ ಈ ರೀತಿಯಾದಂತಹ ಗ್ಯಾಸ್ ಪೂರೈಕೆ ಆಗದೆ ಇರತಕ್ಕಂತ ಹಿನ್ನೆಲೆಯಲ್ಲಿ ನಮ್ಗೆ ಇಷ್ಟು ಜನ ಕಾರ್ಮಿಕರಿದ್ದಾರೆ, ನಮ್ಮ ಹೋಟೆಲ್ಗಳಲ್ಲಿ ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ನೀವು ನೆರವಿಗೆ ಬನ್ನಿ ಅಂತ ಕೇಳ್ತಾರೆ. ನಾಳೆ ಬಹುಶಃ ಅವ್ರು ಕೇಳ್ಬಹುದು. ಕೇಳಿದಾಗ ಸರ್ಕಾರ ಅವ್ರಿಗೆ ಹೆಲ್ಪ್ ಕೊಡ್ಬೇಕಲ್ಲ. ಈ ಕರೋನಾನಲ್ಲಿ ಮತ್ತೆ ಈ ಪ್ರೈವೇಟ್ ಬಸ್ಗಳೆಲ್ಲ ಇವರು ಏನೋ ಉಚಿತವಾಗಿ ನೀವು ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಇದು ಕೊಟ್ಟಾಗ ಪ್ರೈವೇಟ್ ವೆಹಿಕಲ್ಸ್ ಅವರೆಲ್ಲ ಹೋಗಿ ಕೇಳಿದ್ರು, ನಾವೆಲ್ಲ ಲಾಸ್ ಆಗ್ತಾ ಇದೆ, ನಮ್ಗೆ ನೀವು ತಂದ್ಕೊಡಿ ಅಂತ ಕೇಳೋದು ಸಹಜ. ಸೊ ಹೀಗಾಗಿ ಇವೆಲ್ಲ ಪರಿಸ್ಥಿತಿಗಳು ಉದ್ಭವ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಏನು ರಾಜ್ಯ ಸರ್ಕಾರ ಅಸಂಘಟಿತ, ಇವರೆಲ್ಲ ಅಸಂಘಟಿತ ಕಾರ್ಮಿಕರು ಸರ್. ಅಸಂಘಟಿತ ಕಾರ್ಮಿಕರಿಗೆ ಆದಂಥ ಏನು ಕಟ್ಟಡ ಕಾರ್ಮಿಕರಾಗಿರ್ಬೋದು ಮತ್ತು ಬೀದಿ ಬದಿ ವ್ಯಾಪಾರಿಗಳಾಗಿರ್ಬೋದು, ಇಂಥವ್ರಿಗೆ ಆಗಲೇ ಸರ್ಕಾರ ಏನಿದೆ ಅವರಿಗೆ ವರ್ಷಕ್ಕೆ ಇಷ್ಟು ಅಂತ ಸಹಾಯಧನ ಕೂಡ ಕೊಡ್ತಾ ಇದೆ. ಅದರ ಜೊತೆಗೆ ಅವ್ರಿಗೆ ಆಹಾರ ಕಿಟ್ ಕೊಡ್ತಾ ಇದೆ ವರ್ಷಕ್ಕೊಮ್ಮೆ, ಆಮೇಲೆ ಅವ್ರಿಗೆ ಮೆಡಿಕಲ್ ಕಿಟ್ ಕೊಡ್ತಾ ಇದೆ. ಆ ರೀತಿ ಈ ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಸರ್ಕಾರ ಮುಂದೆ ಆಗಬಹುದಾ? ಹೌದು, ನಾಟ್ ಓನ್ಲಿ ಗವರ್ನಮೆಂಟ್, ಇಲ್ಲಿ NGOs ಇದೆ ಅಥವಾ ಉದಾರಿಗಳು ಯಾರಿದ್ದಾರೆ ಅವರೆಲ್ಲ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಿಮಗೆ ಕೊರೋನಾ ಪೀರಿಯಡ್ ಅಲ್ಲಿ ಎಷ್ಟೋ ಸಂಘ ಸಂಸ್ಥೆಗಳು, ಎಷ್ಟೋ ಸ್ವಲ್ಪ ಉದಾರಿಗಳು ಅಂತ ನಾವು ಹೇಳ್ಬೋದು. ಎಲ್ಲ ಶ್ರೀಮಂತರು ನಾವು ಕಟಕರು ಸ್ವಾರ್ಥಿಗಳು ಅಂತ ಹೇಳಕ್ ಆಗೋದಿಲ್ಲ, ಅವ್ರು ಕೊಟ್ಟಿದ್ದಾರೆ. ಹಾಗೆ ಈಗ ಇಂಥ ಒಂದು ಸಂಕಷ್ಟ ಸ್ಥಿತಿಯಲ್ಲಿ ನಾಳೆ ಒಂದು ವೇಳೆ ಈ ಒಂದು ಯುದ್ಧ ಇನ್ನೂ ಒಂದು ತಿಂಗಳು ನಡೆಯುತ್ತೆ ಅನ್ನೋದಾದಾಗ, ಇನ್ನೂ ಪರಿಸ್ಥಿತಿ ಬಿಗಡಾಯಿಸುತ್ತೆ ಅನ್ನೋದಾದಾಗ, ಈ ರೀತಿಯಾಗಿ ಹೋಟೆಲ್ಗಳಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರು, ಅಸಂಘಟಿತರು ಯಾರ್ಯಾರು ಇದ್ದಾರೆ ಅವರಿಗೆ ಸರ್ಕಾರ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು ಸೇರಿದಂತೆ ಯಾರು ಸಮಾಜದಲ್ಲಿ ಕೆಲವು ಉಳ್ಳವರಿದ್ದಾರೆ ಅವರೆಲ್ಲರೂ ಅವರಿಗೆ ಸಹಾಯ ಮಾಡಬೇಕಾಗತ್ತೆ, ಇರೋದ್ರಲ್ಲೇ ಕೊಡಬೇಕಾಗತ್ತೆ. ಏನೋ ಅವ್ರು ಮಾಡೋ ಆಹಾರನೇ ಅವರಿಗೆ ರೆಡಿ ಫುಡ್ ಏನಿದ್ರೆ ಅದನ್ನು ಕೊಡಬೇಕಾಗತ್ತೆ. ಇದು ಬಹಳ ಮುಖ್ಯ ಅಂತ ನನಗೆ ಅನ್ನಿಸ್ತಾ ಇದೆ ಸರ್. ಇದು ಕೇವಲ ಒಂದು ಗ್ಯಾಸ್ ಪರಿಸ್ಥಿತಿ ಈಗಾದಾಗ ಯುದ್ಧ ಹೀಗೆ ಕಂಟಿನ್ಯೂ ಆದರೆ, ಮುಂದುವರೆದರೆ, ಒಂದು ವೇಳೆ ಏನು ಏನು ಮಧ್ಯಪ್ರಾಚ್ಯ ದೇಶಗಳಿಂದ ಏನು ಬರ್ತಕ್ಕಂತಹ ಸರಕುಗಳು ನಮ್ಮ ದೇಶಕ್ಕೆ ಮೂಲಭೂತ ಏನು ಬಳಸ್ತಕ್ಕಂತಹ ಸರಕುಗಳು ನಿಂತು ಹೋದರೆ ಮುಂದೆ ಯಾವೆಲ್ಲ ಸಮಸ್ಯೆಗಳನ್ನು ದೇಶ ಮತ್ತು ನಮ್ಮ ರಾಜ್ಯ ಸ್ಪೆಷಲಿ ಎದುರಿಸಬೇಕಾಗುತ್ತೆ? ಅಲ್ಲ, ಎದುರಿಸಿದೀವಿ. ನಮಗೆ ಕರೋನಾ ಅಂತ ಒಂದು ಇದನ್ನು ನಾವು ಬಂದಾಗಲೇ ಇದನ್ನು ನಾವು ತಡ್ಕೊಂಡ್ವಿ. ಹೆಚ್ಚು ಕಡಿಮೆ ಒಂದು ವರ್ಷ, ಹೆಚ್ಚು ಕಡಿಮೆ ಒಂದು ವರ್ಷದ ಕಾಲ ನಮಗೆ ಇದು ಕಾಡಿದಾಗ ಯಾವ ರೀತಿಯಾದಂತಹ ಒಂದು ಪ್ಲಾನ್ ನಮ್ಮಲ್ಲಿ ಸಿದ್ಧವಾಯ್ತು ಅನ್ನೋದನ್ನು ಆಲೋಚನೆ ಮಾಡ್ಬೇಕಾಗುತ್ತೆ. ಅದು ಒಂಥರ, ಆದ್ರೆ ಈಗ ಬರ್ತಕ್ಕಂಥದ್ದು ಒಂಥರ. ಹೀಗಾಗಿ ಇವತ್ತು ಇಂಥ ಒಂದು ಇದು ಇದಕ್ಕಿಂತ ಇನ್ನೂ ಘೋರ, ಅಂದ್ರೆ ಅದು ಏನು ಕರೋನಾಗಂತ ಇದು ಇನ್ನೂ ಘೋರ. ಸೊ ಹಾಗಾಗಿ ಇಂಥ ಒಂದು ಇದನ್ನು ನಾವು ಎದುರಿಸಬೇಕಾಗಿದ್ರೆ ಸರ್ಕಾರಗಳು, ಜನ, ಮತ್ತೆ ಸಂಘ ಸಂಸ್ಥೆಗಳು, ಸಂಘಟನೆಗಳು ಎಲ್ಲ ಒಟ್ಟಾಗಿರ್ಬೇಕಾಗುತ್ತೆ, ಒಟ್ಟಾಗಿ ಚಿಂತನೆ ಮಾಡಬೇಕಾಗುತ್ತೆ. ಆಯ್ತು, ನಾವು ಇದನ್ನು ಫೇಸ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ತೋರಿಸ್ಬೇಕಾಗುತ್ತೆ. ಸಮಸ್ಯೆಗಳು ಬಹುಶಃ ಇಂಥ ಒಂದು ಸಮಸ್ಯೆ, ದಟ್ಟವಾದ ಸಮಸ್ಯೆ ನಿಮ್ಗೆ ಗೊತ್ತಿರಬಹುದು. ಕರೋನಾ ಬಂದಾಗ ವ್ಯಾಪಕವಾದ ರೀತಿಯಲ್ಲಿ, ಯಾಕಂದ್ರೆ ಜನಸಂಖ್ಯೆ 120 ಕೋಟಿಗೂ ಜಾಸ್ತಿ ಇರ್ತಕ್ಕಂಥ ಒಂದು ದೇಶ ಇದು. ಬಡವರಿರ್ತಕ್ಕಂಥ ದೇಶ, ಮಧ್ಯಮ ವರ್ಗದವ್ರಿರ್ತಕ್ಕಂಥ ದೇಶ, ಶ್ರೀಮಂತರ ಕಡಿಮೆನೇ ಇರೋದು. ನೀವು ಬೇರೆ ದೇಶಗಳಿಗೆ ಹೋಲಿಸಿದ್ರೆ ನೀವು ಸ್ಪೈನ್ ಇರ್ಬೋದು, ಅಥವಾ ಕೆನಡಾ ಇರ್ಬೋದು, ಅಥವಾ ಫ್ರಾನ್ಸ್ ಇರ್ಬೋದು, ಜರ್ಮನಿ ಇರ್ಬೋದು, ಅವೆಲ್ಲ ಅಭಿವೃದ್ಧಿಶೀಲ ರಾಷ್ಟ್ರಗಳು, ದುಡ್ಡಿರ್ತಕ್ಕಂಥ ರಾಷ್ಟ್ರಗಳು, ಜನಸಂಖ್ಯೆ ಕಡಿಮೆ ಇರ್ತಕ್ಕಂಥ ದೇಶಗಳವೆಲ್ಲ. ಆದ್ರೆ ಭಾರತ ಹಾಗಲ್ವಲ್ಲ. ಹಾಗಾಗಿ ಇದನ್ನು ಫೇಸ್ ಮಾಡ್ಬೇಕಾಗಿದ್ರೆ ನಾವು ಒಂದು ರೀತಿಯಾದಂತಹ ಒಂದು ಕಟ್ಟುನಿಟ್ಟಿನ ಒಂದು ಸೂತ್ರಗಳನ್ನೆಲ್ಲ ಮಾಡಬೇಕಾಗುತ್ತೆ. ಕೇಂದ್ರ ಸರ್ಕಾರ ಮಾಡಬಹುದು. ಯಾಕೆಂದ್ರೆ ಪರಿಸ್ಥಿತಿ ಹೀಗೆ ಮುಂದುವರೆದರೆ ಬಹಳಷ್ಟು ಬದಲಾವಣೆಗಳಾಗುತ್ತೆ. ನಮ್ಮ ಜೀವನದಲ್ಲಿ ಈಗ ನೀವು ದಿನಕ್ಕೆ 3 ಹೊತ್ತು ಊಟ ಮಾಡೋರು 2 ಹೊತ್ತು ಊಟ ಮಾಡ್ಬೇಕಾಗತ್ತೆ. 2 ಮಸಾಲೆ ದೋಸೆ ತಿನ್ನೋರು 1 ಮಸಾಲೆ ದೋಸೆಗೆ ತಿನ್ಬೇಕಾಗತ್ತೆ. 3 ಇಡ್ಲಿ ತಿನ್ನೋರು 1 ಇಡ್ಲಿನೇ ತಿನ್ಬೇಕಾಗತ್ತೆ. ಈ ರೀತಿಯಾದಂತಹ ಒಂದು ನಿಯಂತ್ರಣಗಳು ನಾವು ಹಾಕೋಬೇಕಾಗತ್ತೆ. ಅದಕ್ಕೆ ಹಿಂದೆ ಮೋದಿ ಅವರು ಹೇಳಿದ್ರು ಆತ್ಮನಿರ್ಭರ್ ಅಂತ ಏನು ಅವತ್ತು ಹೇಳಿದ್ರು. ಆ ಆತ್ಮನಿರ್ಭರ್ ಅಂತ ರೂಪದಲ್ಲಿ ಬಹುಶಃ ಭಾರತ ಈಗ ಆ ರೀತಿಯಾದಂತಹ ಒಂದು ಸಿದ್ಧತೆಗಳನ್ನು ಮಾಡಿಕೋಬೇಕಾಗುತ್ತೆ. ರಾಜ್ಯಗಳು ಅದಕ್ಕೆ ಸಹಕಾರ ಕೊಡಬೇಕಾಗುತ್ತೆ. ಯಾಕೆಂದ್ರೆ ಇವತ್ತು ಗ್ಯಾಸ್ ಸಮಸ್ಯೆ ಇದು ಕೇವಲ ನಮ್ಮ ಕರ್ನಾಟಕದಲ್ವಲ್ಲ, ಇಡೀ ದೇಶಕ್ಕೆ ಇದು ಇದಾಗ್ತಕ್ಕಂಥದ್ದು. ಮತ್ತೆ ಕೇಂದ್ರ ಸರ್ಕಾರವೂ ಅಷ್ಟೇ ಈ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಒಂದು ತಾರತಮ್ಯ ಮಾಡಬಾರ್ದು. ಇವರು ನಮ್ಮ ಪಾರ್ಟಿನವರಲ್ಲ, ಇದು ಬಿಜೆಪಿ ಸರ್ಕಾರ ಅಲ್ಲ, ಇದು ಕಾಂಗ್ರೆಸ್ ಸರ್ಕಾರ ಇದೆ, ಇನ್ನೊಂದು ಯಾವುದೋ ಸರ್ಕಾರ ಇದೆ ಅಂತ ತಾರತಮ್ಯ ಮಾಡಬಾರ್ದು.
ಎಲ್ಲರಿಗೂ ಕೂಡ ಸಮಾನವಾದ ರೀತಿಯಲ್ಲಿ ಕೇಂದ್ರ ಸರ್ಕಾರ ಹಂಚಬೇಕಾಗುತ್ತೆ. ಯಾಕೆಂದ್ರೆ ಫೆಡರಲ್ ಸಿಸ್ಟಮ್ ಅಲ್ಲಿ ಇಂಥ ಒಂದು ಸಂಕಷ್ಟ ಬಂದಾಗ ನೀವು ನಿಮ್ಮ ರಾಜ್ಯಗಳಿಗೆ ಜಾಸ್ತಿ ಕೊಟ್ಟೆ. ಈಗ ಉದಾಹರಣೆಗೆ ಹಡಗು ಬಂದಿದೆ, ಮುಂಬೈನಲ್ಲಿ ನಿಂತಿದೆ, ಅದ್ರಲ್ಲಿ ಬಂದಿದೆ. ಇದು ಹೇಗೆ ಸರಿಯಾದ ರೀತಿಯಲ್ಲಿ ನಮ್ಮ ಎಲ್ಲ ರಾಜ್ಯಗಳಿಗೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ ಅನ್ಕೊಂಡಿದ್ದೀರಾ? ಇಲ್ಲ ಅಂತ ನಾನು ಹೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ ಈ ತಾರತಮ್ಯ ಧೋರಣೆ ನಮ್ಮ ದೇಶದಲ್ಲಿ, ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ. ಹೀಗಾಗಿ ಈ ಸಮಯ ನೀವು ಹೇಳೋ ಯಾವ ಬಿಜೆಪಿ ಆಡಳಿತ ಸರ್ಕಾರಗಳಿಂದ ಆಗುತ್ತೆ ಅಂತ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ, ಅವ್ರಿಗೆ ಮೊದಲು ಕೊಟ್ಬಿಡುತ್ತೆ. ಉದಾಹರಣೆಗೆ ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಬೇಕಾದ್ರೆ ನಾವು ಎಷ್ಟು ಹೋಗಿದ್ರು ಕೂಡ ಅವ್ರು ಕೊಡೋದಿಲ್ಲ, ಮತ್ತೆ ಈ ಸಮಸ್ಯೆ ಜಾಸ್ತಿ ಆಗುತ್ತೆ. ಆ ರೀತಿ ನೀವು ಜುಡಿಷಿಯಸ್ ಆಗಿ ಮಾಡಬೇಕೇ ವಿನಃ ಕೇಂದ್ರ ಸರ್ಕಾರ ನಿಮ್ಮ ಮನಸ್ಸೋ ಇಚ್ಛೆ ನಿಮ್ಮ ಪಾರ್ಟಿ ಬೇಸ್ಡ್ ಮೇಲೆ ನೀವೆಲ್ಲ ಅವರಿಗೆ ಅನುದಾನಗಳು ಕೊಟ್ಟಂಗೆ ನೀವು ನಾಳೆ ಬೆಳಗ್ಗೆ ಬಂದಿರೋದೇ ನಮಗೆ ಬೇರೆ ದೇಶದಿಂದ ಇಷ್ಟು, ಅದನ್ನು ನೀವು ಸಮಾನವಾದ ರೀತಿಯಲ್ಲಿ ಕೇಂದ್ರ ಸರ್ಕಾರ ಬಹಳ ಬಹಳ ಕೇರ್ಫುಲ್ ಆಗಿ ಯಾವುದೇ ರೀತಿಯಾದಂತಹ ಒಂದು ರಾಜಕೀಯ ಮಾಡದಿರ ರಾಜ್ಯಗಳಿಗೆ ನೀವು ಅದನ್ನು ಹಂಚಿಕೆ ಮಾಡಬೇಕು. ಅದ್ರ ಮೇಲೆ ಒಂದು ನಿಯಂತ್ರಣ ಇಟ್ಕೋಬೇಕು. ಎಲ್ಲೋ ಒಂದು ಕಡೆ ಈ ರಾಜ್ಯದಲ್ಲೂ ಕೂಡ ಈಗೇನು ಜಂಟಿ ಅಧಿವೇಶನ ನಡೀತಾ ಇದೆ, ರಾಜ್ಯದಲ್ಲೂ ಕೂಡ ಈಗಾಗಲೇ ರಾಜಕೀಯ ನಡೀತಾ ಇದೆ. ವಿಧಾನಸೌಧದಲ್ಲಿ ಬಿಜೆಪಿ ಏನು ಶಾಸಕರು ಕಾಂಗ್ರೆಸ್ ಶಾಸಕರಿಗೆ ವಾಗ್ವಾದ ಮಾಡ್ತಾರೆ. ಕಾಂಗ್ರೆಸ್ ಯಾವುದೇ ಏನು ಬಜೆಟಲ್ಲಿ ಏನೋ ₹1 ಕೊಟ್ಟಿಲ್ಲ, ಜನಸಾಮಾನ್ಯರಿಗೆ ಸಾಲ ಹೊರಿಸಿದೆ ಅನ್ನುವಂಥ ರಾಜಕೀಯ ಕೆಸರೆ ಅರಚಾಟ ಅವ್ರು ಮಾಡ್ತಾ ಇದ್ದಾರೆ. ಅವರು ಇವ್ರ ಮೇಲೆ ಮಾಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರದ ಮೇಲೆ. ಕೇವಲ ಇದು ರಾಜಕೀಯಕ್ಕೆ ಅಷ್ಟೇ ಸೀಮಿತ ಆಗತ್ತಾ, ಅಥವಾ ಇದು ಕಾರ್ಯರೂಪಕ್ಕೆ ಈ ಜನಸಾಮಾನ್ಯರಿಗೆ ಇಂಥ ಪರಿಸ್ಥಿತಿನಲ್ಲಿ ಜನಸಾಮಾನ್ಯರಿಗೆ ಧೈರ್ಯ ತುಂಬುವಂತ ಕೆಲಸ ಪರ ಮತ್ತು ವಿರೋಧ ಪಕ್ಷಗಳು ಮಾಡ್ತಾರೆ? ಅಲ್ಲ, ಅದಕ್ಕೆ ನಾನು ಹೇಳೋದು ಈ ವಿಚಾರದಲ್ಲಿ ನೀವು ರಾಜಕೀಯ ಮಾಡಬಾರ್ದು ಅಂತ ಹೇಳ್ತಕ್ಕಂಥದ್ದು. ನೀನ್ ಮಾಡಿದ್ದೇನು ಅಂತ ಹೇಳಿದ್ರೆ ನೀನ್ ಮಾಡಿದ್ದೇನು ಅನ್ನೋ ರೀತಿಯಲ್ಲಿ ಅಪೋಸಿಷನ್ ಮತ್ತೆ ರೂಲಿಂಗ್ ಪಾರ್ಟಿನವರು ಪಡ್ಕೊಂಡ್ರೆ ಇದಕ್ಕೆ ಪರಿಹಾರ ಸಿಗೋದಿಲ್ಲ. ಅಲ್ಟಿಮೇಟ್ಲಿ ನೀವು ವಿಧಾನಸೌಧದಲ್ಲಿ ಏನೇ ಗುದ್ದಾಡಿ, ಲೋಕಸಭೆಯಲ್ಲಿ ನೀವೇನೇ ಗುದ್ದಾಡಿ, ಕೊನೆಗೆ ಅಲ್ಟಿಮೇಟ್ಲಿ ಗ್ರೌಂಡ್ ಅಲ್ಲಿ ಸಫರ್ ಆಗ್ತಾ ಇರ್ತಕ್ಕಂಥದ್ದು ಯಾರು ಅನ್ನೋದು ನೋಡ್ಬೇಕು. ಕಾಂಗ್ರೆಸ್ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಉದ್ದೇಶ ಏನಿರ್ಬೇಕು, ಇದೆಲ್ಲ ಬಹಳ ಪ್ರಮುಖವಾಗಿ ಕೇಂದ್ರ ಸರ್ಕಾರ ಅಂತ ಹೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ ಈಗ ಈ ಒಂದು ತೈಲ ಏನು ಬೇರೆ ಇದರಿಂದ ಬಂದಿದೆ ಅದು ಅವರ ಸುಪರ್ದಿನಲ್ಲಿ ಇರುತ್ತೆ, ಕೇಂದ್ರ ಸರ್ಕಾರ ಸುಪರ್ದಿನಲ್ಲಿ ಇರುತ್ತೆ. ಯಾವ ರಾಜ್ಯ ಸರ್ಕಾರಗಳು ಇಲ್ಲ. ಹೀಗಿರ್ಬೇಕಾದ್ರೆ ನೀವು ಅದನ್ನು ರಿಸೀವ್ ಮಾಡಿಕೊಂಡು ಡಿಸ್ಟ್ರಿಬ್ಯೂಷನ್ ಮಾಡೋರು ನೀವು, ನಿಮ್ ಕೈಯಲ್ಲೇ ಇರೋದು. ಹಾಗಾಗಿ ನನ್ನ ಒಂದು ಪಾಲೇನಿದೆ ಅದನ್ನು ನೀವು ಕೊಡ್ಬೇಕಾಗುತ್ತೆ ನಾವು ರಾಜ್ಯ. ಇಲ್ಲಿ ನೀವು ರಾಜಕೀಯವಾಗಿ ನೀವು ಇದನ್ನು ಪ್ರಯೋಗ ಮಾಡಿ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ನಿಮ್ಗೆ ಯಾಕೆ ಕೊಡ್ಬೇಕು ಅನ್ನೋ ರೀತಿಯಲ್ಲಿ ಒಳಗೊಳಗೆ ನೀವು ಮಾಡಿದ್ರೆ ಅದನ್ನ ಹೇಳೋದಿಲ್ಲ ಬಾಯಿಂದ, ಉದ್ದೇಶಪೂರ್ವಕವಾಗಿ ಮಾಡಿದ್ರೆ ಹಿಂಗೇನ್ ಹೇಳ್ಬೇಕು. ಇಲ್ಲಿ ಕಾಂಗ್ರೆಸ್ ಆಡಳಿತ ಸಂಭವ ಇದೆ. ಈಗ ಏನು ಅಂತ ಹೇಳಿದ್ರೆ ಇಲ್ಲಿನ ಸರ್ಕಾರ ನಮಗೆ ಬೇಡದೇ ಇರ್ತಕ್ಕಂಥ ಸರ್ಕಾರ ಅಂತ ಹೇಳಿ ನೀವು ತೆರಿಗೆಗಳೇ ನೋಡಿ, ನೀವು ಇಷ್ಟು ತೆರಿಗೆಗಳು ಕಟ್ಟಿದ್ರು ಕೂಡ ಸರ್ಕಾರ, ರಾಜ್ಯ ಸರ್ಕಾರ, ಕರ್ನಾಟಕ ಜನತೆ ಇಷ್ಟು ತೆರಿಗೆಗಳು ನಾವು ಕಟ್ತಾ ಇದ್ರು ಕೂಡ ನಿಮ್ಗೆ ಕೇಂದ್ರದಿಂದ ನಿಮ್ಗೆ ಸರಿಯಾದ ಒಂದು ನ್ಯಾಯಯುತವಾದ ಪಾಲು ಬರ್ತಾ ಇದೆಯಾ? ಕೊಡ್ತಾ ಇಲ್ಲ ಅಂತ ಇದರ ಅರ್ಥ ಏನು? ಅವರು ಹೇಳ್ತಾರೆ ಡೆವಲಪ್ಮೆಂಟ್ ಆಗ್ತಾ ಇದೆ, ಎಷ್ಟೋ ರೈಲ್ವೆ ಸ್ಟೇಷನ್ಗಳನ್ನ ಡೆವಲಪ್ ಮಾಡ್ತಾ ಇದೀವಿ, ವಿಮಾನ ನಿಲ್ದಾಣಗಳನ್ನ ಡೆವಲಪ್ ಮಾಡ್ತಾ ಇದೀವಿ ಅನ್ನೋದು ಅದು ಒಂದ್ ಕಡೆ ಅರ್ಥಹೀನ. ಡೆವಲಪ್ ಮಾಡ್ತಾ ಇರೋದು ಕೇಂದ್ರ ಸರ್ಕಾರ ಅಲ್ಲ, ಹಾಗಾದ್ರೆ ರಾಜ್ಯ ಸರ್ಕಾರ ಇದೆಯಲ್ಲ ಅವ್ರದ್ದು ಡೆವಲಪ್ಮೆಂಟ್ ಇಲ್ವಾ? ನೀವು ಒಂದು ಕೇಳಿದ್ರೆ ಇನ್ನೊಂದಕ್ಕೆ ಉತ್ತರ ಕೊಡ್ತೀರಿ, ಹಾಗಲ್ಲ. ಇಲ್ಲಿ ರಾಜ್ಯದ ಪಾಲ್ ಏನಿದೆ, ಈಗ ಉದಾಹರಣೆಗೆ ಒಂದು ಈಗ ಅದು ರೂಲ್ ಅಲ್ಲೇ ಇದೆ, ಹಣಕಾಸು ಆಯೋಗ ರೆಕಮೆಂಡ್ ಮಾಡಿದೆ. ಹಣಕಾಸು ಆಯೋಗದ ರೆಕಮೆಂಡ್ ಪ್ರಕಾರ ನಿಮ್ಗೆ ರೆಕಮೆಂಡೇಶನ್ಸ್ ಪ್ರಕಾರ ನಿಮ್ಗೆ ಹೊಸ GST ಪದ್ಧತಿ ಬಂದ ಮೇಲೆ ಹೊಸ GST ಪದ್ಧತಿ ಜಾರಿಗೆ ತರಬೇಕಾದ್ರೆ ಒಂದಷ್ಟು ಲಾಸ್ ಆದ್ರೆ ಆ ಲಾಸ್ ಅನ್ನ ಕೇಂದ್ರ ಸರ್ಕಾರ ಕಟ್ಕೊಡ್ಬೇಕು ಅಂತಿದೆ ಎಲ್ಲ ರಾಜ್ಯಗಳಿಗೂ. ಅದ್ರಲ್ಲಿ ಏನು ಬೇರೆ ಇದಿಲ್ಲ. ರಾಜ್ಯಗಳಿಗೆ ನೀವು ಕಟ್ಕೊಡ್ಬೇಕಾಗಿದ್ರೆ ಅದ್ರ ಮೇಲೆ ಸೆಸ್ ಹಾಕ್ಬೇಕಾಗತ್ತೆ. ಸೆಸ್ ಹಾಕೋದು ಕೇಂದ್ರ ಸರ್ಕಾರ. ಆ ಸೆಸ್ ಹಾಕ್ತಕ್ಕಂತ ಕೇಂದ್ರ ಸರ್ಕಾರ ಬಂದಿರ್ತಕ್ಕಂಥ ಒಂದು ₹100 ಮೇಲೆ ₹10 ಬಂದ್ರೆ ₹10 ನೀವು ಕೇಂದ್ರ ಸರ್ಕಾರ ಇಟ್ಕೊಳ್ಳೋದು ಅಲ್ಲ, ಅದು ರೂಲು ಅಲ್ಲ. ಅದ್ರಲ್ಲಿ ₹5 ನೀವು ಕೊಡ್ಬೇಕು ಅಂತಕ್ಕಂಥದ್ದು ಒಂದು ನಿಯಮಾವಳಿ ಇದೆಯಲ್ಲ. ₹5 ನೀವು ಸೆಸ್ ಹಾಕಿದ್ಮೇಲೆ ಸೆಸ್ ರಾಜ್ಯ ಸರ್ಕಾರ ಹಾಕ್ಲಿಕ್ಕೆ ಆಗಲ್ಲ, ಪ್ರಾಡಕ್ಟ್ ಮೇಲೆ ಕೇಂದ್ರ ಸರ್ಕಾರವೇ ಹಾಕೋದು. ಹಾಗಾದ್ರೆ ಹಾಕಿರ್ತಕ್ಕಂಥ ಸೆಸ್ ಎಲ್ಲ ನೀವೇ ತಿಂದು ಬಿಟ್ರೆ ರಾಜ್ಯಗಳು ಕೇಳೋದು, ರಾಜ್ಯಗಳದಾಗ ಹಕ್ಕ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ನೀವು ಮಾಡಿದ್ರೆ ಇದು ಅನ್ಯಾಯ ಮತ್ತೆ ವಂಚನೆ ಅಲ್ವೇ ಅಂತ ಇವ್ರಿಗೆ ತಗೊಳ್ಳೋದಕ್ಕೂ ಕೂಡ ರಾಜ್ಯ ಸರ್ಕಾರ ತಗೊಳ್ಳೋಕ್ಕೂ ಕೆಲವೊಂದು ಮಾರ್ಗಗಳಿರುತ್ತಲ್ಲ ಸರ್, ಅದರದ್ದೇ ಅಂತ ನಿಯಮ ಇಲ್ಲ. ಈಗ GST ಬಂದ್ಮೇಲೆ ಅಂತ ಮಾರ್ಗಗಳೆಲ್ಲ ಬಹಳ ಬಂದಾಗಿದೆ, ಕಡಿಮೆ ಆಗಿದೆ. ಅಂದ್ರೆ ನಾನು ಯಾಕೆ ಇದನ್ನು ಹೇಳಿದೆ ಅಂದ್ರೆ ತಾರತಮ್ಯ ಧೋರಣೆ, ಡಿಸ್ಕ್ರಿಮಿನೇಷನ್ ಅನ್ನೋದಿದೆ.
ಇದನ್ನು ಸುಪ್ರೀಂ ಕೋರ್ಟ್ ಅಲ್ಲಿ ನಾಳೆ ಬೆಳಗ್ಗೆ ಕೇಳಿದ್ದಾರೆ ಕೂಡ. ಯಾಕೆ ನಮಗೆ ನಮಗೆ ಕೊಡೋ ಪಾಲ್ ಬರ್ಲಿಲ್ಲ ಅಂತ ಹೇಳಿದಾಗ ಏನ್ ಮಾಡಿದ್ರು ನಮ್ಮ ಕರ್ನಾಟಕದವರು? ಸುಪ್ರೀಂ ಕೋರ್ಟಿನ ಬಾಗಿಲು ತಟ್ಟಲೇಬೇಕಾಯ್ತು. ಸುಪ್ರೀಂ ಕೋರ್ಟ್ ಏನ್ ಹೇಳ್ತ ಕೊನೆಗೆ, ನೀವು ಇವ್ರು ಕೇಳ್ತಾ ಇರೋದು ಸರಿ ಇದೆ ರೀ, ನೀವು ಕೊಡಿ ಅಂತ ಹೇಳ್ತಲ್ಲ. ಅಂದ್ರೆ ನಮ್ಮ ರಾಜ್ಯದ ವ್ಯವಸ್ಥೆ, ನಾವು ರಾಜಕೀಯ ವ್ಯವಸ್ಥೆಯಲ್ಲಿ ಸರಿಯಾದ ರೀತಿಯಲ್ಲಿ ಕೇಂದ್ರ ಸರ್ಕಾರ ತನ್ನ ಒಂದು ಕರ್ತವ್ಯವನ್ನು ಮಾಡದೇ ಇರಬೇಕಾದ್ರೆ, ರಾಜ್ಯ ಸರ್ಕಾರ ಅದನ್ನು ತನ್ನ ಕರ್ತವ್ಯವನ್ನು ಕೇಳಬೇಕಾಗಿದ್ರೆ ಇನ್ನೆಲ್ಲಿ ಹೋಗ್ಬೇಕು? ನ್ಯಾಯ ದೇವತೆಗೆ ನಾವು ಹೋಗ್ಬೇಕು. ನ್ಯಾಯ ದೇವತೆ ಅವತ್ತು ಸರಿಯಾಗಿ ನಮಗೆ ಒಂದು ಪರಿಹಾರವನ್ನು ಕೊಟ್ಟಿದೆ. ಇದು ಪದೇ ಪದೇ ಆಗ್ತಾ ಇದ್ರೆ ಒಂದು ನೆಗೆ ಬಾಟ್ಲಿಗೆ ಈಡಾಗ್ತೇವೆ. ಕೇಂದ್ರ ಸರ್ಕಾರ ಯಾಕೆ ಬೇಕಾಗಿದ್ರೆ ಸುಪ್ರೀಂ ಕೋರ್ಟ್ ಇಂದಾನೆ ಎಲ್ಲ ಮಾಡ್ಬೇಕು ಅನ್ನೋ ಒಂದು ಪರಿಸ್ಥಿತಿ. ಯಾಕೆ ಅಂತ ಹೇಳಿದ್ರೆ, ವ್ಯವಸ್ಥೆ ಅಂತ ಹೇಳಿದಾಗ ಇಂಥ ಒಂದು ಒಟ್ಟಾರೆ ನಾನು ಹೇಳೋದು, ಇವತ್ತು ಒಂದು ಜಾಗತಿಕ ಮಟ್ಟದಲ್ಲಿ ಒಂದು ದೊಡ್ಡ ಯುದ್ಧ ಆಗ್ತಾ ಇದೆ. ಆ ಯುದ್ಧವನ್ನು ನಿಲ್ಲಿಸಬೇಕಾದ್ರೆ ಅಲ್ಲೂ ಕೂಡ ಇನ್ನೊಂದು ದೊಡ್ಡ ಪಾತ್ರ ಇದೆ ದೇಶದ್ದು. ಭಾರತದ ಬಹಳ ದೊಡ್ಡ ಪಾತ್ರ ಇದೆ. ಇಷ್ಟೆಲ್ಲ ಆಯ್ತು, ನಾವು 20 ದಿನ ಯುದ್ಧ ಆಗಬಾರದು ಅನ್ನೋದು. ಹಾಗಾದ್ರೆ ಈ ಯುದ್ಧವನ್ನು ನಿಲ್ಲಿಸ್ತಕ್ಕಂತ ಶಕ್ತಿ ಪ್ರಯತ್ನಗಳು ಏನಾಗಬೇಕು ಅನ್ನೋದು ಕೂಡ ಇವತ್ತು ಭಾರತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ. ಇವತ್ತು ಗಲ್ಫ್ ಅಲ್ಲಿ ಇರ್ತಕ್ಕಂಥವ್ರು ಬೇರೆ ಯಾರು ಅಲ್ಲ, ಭಾರತೀಯರಿದ್ದಾರೆ. 1 ಕೋಟಿಗೂ ಜಾಸ್ತಿ ಇದ್ದಾರೆ. ಬೇರೆ ಗಲ್ಫ್ ರಾಷ್ಟ್ರ ಇರಾನ್ ಅಲ್ಲಿ ಇದ್ದಾರೆ. ಮತ್ತೆ ಭಾರತದ ಒಂದು ನೀವು 70 ವರ್ಷಗಳ ಒಂದು ಸ್ವತಂತ್ರ ಭಾರತದ ಒಂದು ಅಂತಾರಾಷ್ಟ್ರೀಯ ಮತ್ತೆ ವಿದೇಶಗಳ ಒಂದು ಸಂಬಂಧಗಳು ನೀವು ನೋಡಿದಾಗ ಉತ್ತಮವಾಗಿ ಇಟ್ಕೊಂಡಿದೆ. ನಮ್ದು ಅನಿತ ನೀತಿನೇ ನಮ್ದು ಅಟಾನಮಿ, ಸ್ಟ್ರಾಟಜಿಕ್ ಅಟಾನಮಿನೇ ನಮ್ದು. ಹೀಗಿರ್ಬೇಕಾದ್ರೆ ನಾವು ಎಲ್ಲ ದೇಶಗಳ ಜೊತೆನೂ ಚೆನ್ನಾಗೇ ಇದ್ದೇವೆ. ಇವತ್ತು ಇರಾನ್ ಅವರು ನಮ್ಮ ಶತ್ರುಗಳಲ್ಲ, ಗಲ್ಫ್ನವರು ನಮ್ಮ ಶತ್ರುಗಳಲ್ಲ, ರಷ್ಯಾ ನಮಗೆ ಶತ್ರು ಅಲ್ಲ, ಚೈನಾನು ಶತ್ರು ಅಲ್ಲ, ಅಮೆರಿಕಾನು ಶತ್ರುನೇ ಅಲ್ಲ. ಆ ರೀತಿಯಾದಂತಹ ಒಂದು ವಿದೇಶಾಂಗ ನೀತಿ ಬೇಕಾಗುತ್ತೆ. ಇತ್ತು 1991, 90ರಲ್ಲಿ ಇರಾನ್ ಮತ್ತೆ ಇರಾಕ್ ನಡುವೆ ಒಂದು ದೊಡ್ಡ ಯುದ್ಧ ಆದಾಗ, ಆಗ ಒಂದು ಚಂದ್ರಶೇಖರ್ ಪ್ರಧಾನಿಯಾಗಿರ್ತಾರೆ, ಇದೇ ಸಮಸ್ಯೆ ಇತ್ತು. ಆಗ ನರಸಿಂಹರಾವ್, ಯಾರು ವಿದೇಶಾಂಗ ಸಚಿವರಾಗಿ ಹಿಂದೆ ಕೆಲಸ ಮಾಡಿದ ಇಂದಿರಾ ಗಾಂಧಿ ಇವರ ಕ್ಯಾಬಿನೆಟ್ ಅಲ್ಲಿ, ಅವರು ಒಂದು ರಾಜತಾಂತ್ರಿಕತೆಯನ್ನು ಬಳಸಿ ಇರಾನ್ಗೆ ಇದು ಮಾಡಿ ಮತ್ತೆ ಅವರು ತೈಲವನ್ನು ಭಾರತ ದೇಶಕ್ಕೆ ತೊಂದರೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ತರಿಸಿ ರಾಜತಾಂತ್ರಿಕತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸಂದರ್ಭದಲ್ಲಿ 2001-2002ರಲ್ಲಿ ಇರಾಕ್ ಯುದ್ಧ, ಅಮೆರಿಕ ಇರಾಕ್ ಮೇಲೆ ಯುದ್ಧ ಘೋಷಣೆ ಮಾಡಿದಾಗ NDA ಸರ್ಕಾರ ಇರುತ್ತೆ, ವಾಜಪೇಯಿ ಅವರು ದೇಶದ ಪ್ರಧಾನಿಯಾಗಿರ್ತಾರೆ. ಆಗ್ಲೂ ಇದೇ ಸಮಸ್ಯೆ ಬರುತ್ತೆ. ಇನ್ನೂ ಒಂದು ಇವತ್ತೇನು ಡೊನಾಲ್ಡ್ ಟ್ರಂಪ್ ಇವತ್ತೇನು ಇನ್ನೂ ಆ ಒಂದು ಮಟ್ಟಕ್ಕೆ ಹೋಗಿಲ್ಲ. ಆವತ್ತು ಜಾರ್ಜ್ ಬುಷ್ ಅವ್ರನ್ನ ಕೇಳೇ ಬಿಟ್ರು, ನಿಮ್ಮ ಒಂದು ಸೈನ್ಯ ಅಟ್ಯಾಕ್ ಮಾಡಬೇಕು, ಏನು ಭಾರತದ ಸೈನ್ಯನ ಕಳಿಸ್ಕೊಡಿ ನಮಗೆ ಅಟ್ಯಾಕ್ ಮಾಡ್ಲಿಕ್ಕೆ ಇರಾಕ್ ಮೇಲೆ ಅಂತ ಹೇಳಿದಾಗ ವಾಜಪೇಯಿ ಅವರು ಲೋಕಸಭೆಯಲ್ಲಿ ನಿಂತು ಹೇಳಿದ್ರು, ನಿಮ್ಮ ಒಂದು ಆದೇಶವನ್ನು ನಾವು ಪಾಲಿಸೋದಿಲ್ಲ, ನಮ್ಮ ಒಂದು ಸೈನ್ಯವನ್ನು ತಗೊಂಡು ಅವರ ಒಂದು ಸಾರ್ವಭೌಮತೆಗೆ ಧಕ್ಕೆ ತರೋದಿಲ್ಲ ಅಂತಕ್ಕಂಥ ಧೈರ್ಯವಾಗಿ ಹೇಳಿದ್ರು. ಇವತ್ತು ಆ ಮಾತನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಬೇಕಾಗುತ್ತೆ ಲೋಕಸಭೆಯಲ್ಲಿ. ಯಾಕೆ ಹೇಳಿಲ್ಲ ಅಂತಕ್ಕಂಥದ್ದು ಇವತ್ತು ಪ್ರಶ್ನೆ ಮಾಡಬೇಕಾಗುತ್ತೆ. ನಾವು ಒಂದು ಕಡೆ ಅನುಮಾನ ಬರುತ್ತೆ, ಟ್ರಂಪ್ ಹೇಳ್ತಾನೆ ಇಲ್ಲ ಭಾರತ ರಷ್ಯಾ ಹತ್ರ ತೈಲ ಖರೀದಿ ಮಾಡೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಇನ್ನೊಂದು ಕಡೆ ಹೇಳುತ್ತೆ, ರಷ್ಯಾ ಹೇಳುತ್ತೆ ಇಲ್ಲ ಇವರು ಭಾರತ ಏನೋ ತೈಲ ನಮ್ಮ ಹತ್ರ ಖರೀದಿ ಮಾಡ್ತಾ ಇದೆ. ಇವತ್ತಿಗೂ ಸರಿಯಾದಂತ ಒಂದು ಸ್ಟೇಟ್ಮೆಂಟ್ ಇಲ್ಲ ಕೇಂದ್ರ ಸರ್ಕಾರದಿಂದ. ಧೈರ್ಯವಾಗಿ ಹೇಳ್ಬೇಕಾಗತ್ತೆ. ನೀವು ಒಂದು ತಿಳ್ಕೊಳ್ಳಿ, ಇಂದಿರಾ ಗಾಂಧಿ ಅವರು ಇದಕ್ಕೆ ಹೋಗಿದ್ದಾಗ, ಅಮೆರಿಕಾಗೆ ಹೋಗಿದ್ದಾಗ ರೊನಾಲ್ಡ್ ರೇಗನ್ ಇರ್ತಾರೆ. ರೊನಾಲ್ಡ್ ರೇಗನ್ ಮುಂದೆನೆ ಹೇಳ್ತಾರೆ, ನಿಮ್ಮ ಒಂದು ನೀತಿಗಳನ್ನು ನಾವು ಒಪ್ಕೊಳಕ್ ಆಗೋದಿಲ್ಲ ಅಂತ ಧೈರ್ಯ ಯಾಕೆ ಇವತ್ತು ಪ್ರಧಾನಮಂತ್ರಿ ತೋರಿಸ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆ. ಯಾಕೆಂತ ಹೇಳಿದ್ರೆ ಭಾರತ ಅಷ್ಟು ದುರ್ಬಲ ದೇಶ ಅಲ್ಲ. ವಿದೇಶಾಂಗ ನೀತಿ ಎಲ್ಲೋ ಒಂದ್ ಕಡೆ ಸ್ಟೇಟ್ಮೆಂಟ್ ಬರ್ಕೊಂಡ್ಬಂದು ಫ್ಲೋರಲ್ಲಿ ಓದ್ತಕ್ಕಂಥ ಪರಿಸ್ಥಿತಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ಇದನ್ನು ಕೇಳೋದು ತಪ್ಪೇ. ಏನಾಗಾದ್ರೆ ನೀವು ಟ್ರಂಪಿನ ನೀವು ಅಡಿಯಾಳುಗಳಾಗಿದ್ದೀರಾ, ನಾವ್ಯಾಕಾಗ್ಬೇಕು? ನೀವು ರಷ್ಯಾದಿಂದ ನೀವು ಎಷ್ಟು ಆಯಿಲ್ ತಗೊಳ್ತಾ ಇದ್ದೀರಾ, ಧೈರ್ಯವಾಗಿ ಹೇಳಿ. ನಾವಿವತ್ತು ಇರಾನ್ ಅವರಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇರಾನ್ ದೇಶದ ಒಬ್ಬ ನಾಯಕನನ್ನು ಕೊಂದ ಖಂಡನೆ ಮಾಡಿದ್ದೀವಿ ನಾವು. ಖಂಡನೆ ಮಾಡಿದ ತಕ್ಷಣ ಹಾಗಾದ್ರೆ ಅವರ ಮನಸ್ಥಿತಿ ಹೇಗಿರ್ಬೇಕು ಆಲೋಚನೆ ಮಾಡಿ. ಹೀಗಿರ್ಬೇಕಾದ್ರೆ ಇಂಡಿಯನ್ ಡಿಪ್ಲೊಮೆಸಿ ಎಲ್ಲೋ ಒಂದು ಕಡೆಗೆ ಹಿನ್ನಡೆ ಆಗ್ತಾ ಇದೆ ಅಂತ, ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ದೇಶ ಸಂಕಷ್ಟದಲ್ಲಿದ್ದಾಗ. ಹಾಗಾಗಿ ಇದಕ್ಕೆ ಕಾರಣಗಳು ಇದೆ. ನೀವು ಒಂದು ದೇಶದ ಒಂದು ರಾಜಕೀಯದ ಚುಕ್ಕಾಣಿ ಹಿಡಿದಿರ್ಬೇಕಾದ್ರೆ, ಸರ್ಕಾರವನ್ನು ನಡೆಸಬೇಕಾದ್ರೆ ಪ್ರತಿಪಕ್ಷಗಳ ನಾಯಕರಾಗಿರ್ತಕ್ಕಂಥ ಒಂದು ಇದನ್ನು ತಗೋಬೇಕಾಗುತ್ತೆ. ಹಿಂದೆ
ನರಸಿಂಹರಾಯರು ಪ್ರಧಾನಿಯಾಗಿದ್ದಾಗ ಅಪೋಸಿಷನ್ ಪಾರ್ಟಿನಲ್ಲಿ ಇದ್ದಂಥ ವಾಜಪೇಯಿ ಅವರನ್ನು ಮತ್ತೆ ಒಳ್ಳೆಯವರನ್ನೆಲ್ಲ ಪ್ರಣಬ್ ಮುಖರ್ಜಿ ಅಂತ ಅವ್ರನ್ನೆಲ್ಲ ಸಮಾಲೋಚನೆ ಮಾಡ್ತಾ ಇದ್ರು ಅವ್ರ ಜೊತೆ. ಹಾಗೇನೆ ವಾಜಪೇಯಿ ಅವರು NDA ಸರ್ಕಾರ ನಡೆಸಬೇಕಾದ್ರೆ ಅವರು ನರಸಿಂಹರಾವ್ ಮತ್ತೆ ಪ್ರಣಬ್ ಇವರೆಲ್ಲ ದೊಡ್ಡ ದೊಡ್ಡ ನಾಯಕರು ಸಮಾಲೋಚನೆ ಮಾಡ್ತಾ ಇದ್ರಿ. ಇವತ್ತು ನಮ್ಮ ದೇಶದ ರಾಜಕೀಯ ಪರಿಸ್ಥಿತಿ ಹೇಗಿದೆ, ಆಡಳಿತ ಪಕ್ಷದವರು ಮತ್ತೆ ಪ್ರತಿಪಕ್ಷದವರು ಮುಖಾಮುಖ ನೋಡ್ಕೊಳ್ತೀರಾ, ಒಂದು ಉತ್ತರ ದಕ್ಷಿಣ ತರ ಶತ್ರುಗಳ ತರ ಮಾಡ್ತಾ ಇದ್ದಾರಲ್ಲ, ನೀವು ಹೇಗೆ ದೇಶನ ರಕ್ಷಣೆ ಮಾಡ್ತೀರಿ? ಇದು ಒಬ್ಬ ಸಾಮಾನ್ಯ ಪ್ರಜೆ ಕೇಳುವಂತ ಪ್ರಶ್ನೆ. ನಮ್ಮ ಇಂಥ ಒಂದು ನಾವೇ ಮಹಾ ಉತ್ತಮರು, ನಾವೇ ಸರ್ವೋತ್ತಮರು, ನೀವು ಒಂದು ಏಕಪಕ್ಷೀಯವಾಗಿ ಈ ರೀತಿಯಾದಂತಹ ಒಂದು ತೀರ್ಮಾನ ತಗೋಬೇಕಾದ್ರೆ ಇದು ಇವತ್ತು ಡಿಬೇಟ್ ಆಗ್ಬೇಕಾಗಿತ್ತು. ಯಾಕೆ ಡಿಬೇಟ್ ನೀವು ಲೋಕಸಭೆಯಲ್ಲಿ ಇದಕ್ಕೆ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿಲ್ಲ? ಲೋಕಸಭೆಯಲ್ಲೂ ಇಲ್ಲ, ರಾಜ್ಯಸಭೆ ಅಂದ್ರೆ ನಮ್ಮ ಕರ್ನಾಟಕ ವಿಧಾನಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಒಪ್ಕೋಬೇಕು. ಡೆಮಾಕ್ರೆಟಿಕ್ ಸಿಸ್ಟಮ್ ಆಯ್ತು. ಈ ಚರ್ಚೆ ಆಗ್ಬೇಕಾಗಿದ್ರೆ ಚರ್ಚೆಯ ಒಂದು ಉದ್ದೇಶ ಏನಂತ ಹೇಳಿದ್ರೆ, ಈ ದೇಶದಲ್ಲಿರ್ತಕ್ಕಂಥ ಒಂದು ಲೋಕಸಭೆ ಇರ್ಬೋದು, ಈ ದೇಶದಲ್ಲಿರ್ತಕ್ಕಂಥ ಒಂದು ಸಂಸದೀಯ ವ್ಯವಸ್ಥೆ ಇರ್ಬೋದು, ಈ ದೇಶದಲ್ಲಿರ್ತಕ್ಕಂಥ ಒಂದು ಶಾಸನ ಸಭೆ ಇರ್ಬೋದು, ಇದೆಲ್ಲ ಇರ್ತಕ್ಕಂಥದ್ದು ಒಂದು ಲೂಪ್ ಹೋಲ್ಸ್ ಇರ್ತಕ್ಕಂಥದ್ದು ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಇದು ಮುಕ್ತ ಭಾವನೆಗಳಿರ್ಬೇಕು. ನೀವು ತೀರಾ ಕನ್ಸರ್ವೇಟಿವ್ ಆಗ್ಬಿಟ್ಟು ನಾನು ಮಾಡಿದ್ದೆ ಸರಿ ಅಂತಕ್ಕಂಥ ರೀತಿನಲ್ಲಿ ಹೋದ್ರೆ ದೇಶಕ್ಕೆ ಹೊಡೆತ ಆಗುತ್ತೆ. ನೀವು ಡೊನಾಲ್ಡ್ ಟ್ರಂಪ್ ಒಂದು ಸಂದೇಶ ಕೊಡಬೇಕಾಗತ್ತೆ. ನಿನ್ನೆ ಒಂದು ಚಾನಲ್ ಅಲ್ಲಿ ಒಬ್ಬ ಸಂಪಾದಕರು ಹೇಳ್ತಾ ಇದ್ರು, ಇಂಗ್ಲಿಷ್ ಚಾನಲ್ ಅಲ್ಲಿ, ಅವರಿಗಿರೋ ಧೈರ್ಯನು ನಮ್ಮ ದೇಶದ ಪ್ರಧಾನಿಗಳಿಗೆ, ನಮ್ಮ ದೇಶದ ಡಿಫೆನ್ಸ್ ಮಿನಿಸ್ಟರ್ಗೆ ಇಲ್ಲ ಅಂತ ಹೇಳಿದ್ರೆ ನಾಚಿಕೆಗೇಡು ಅಂತ ಹೇಳ್ಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ 120 ಮಂದಿ ಮಕ್ಕಳ ಮೇಲೆ ನೀವು ಬಾಂಬ್ ಹಾಕಿ ಇದು ಮಾಡ್ತಕ್ಕಂಥ ಒಂದಕ್ಕೆ ನಿಮಗೆ ಗೊತ್ತಿರ್ಲಿಲ್ವೇನ್ರಿ? ನೀವು ಇಂಟೆಲಿಜೆನ್ಸ್ ಅಂತ ಹೇಳ್ತೀರಿ, ಟಾರ್ಗೆಟ್ ಇಷ್ಟು ಪರ್ಫೆಕ್ಟ್ ಆಗಿ ಟಾರ್ಗೆಟ್ ಮಾಡ್ತೀರಿ, ಒಮೇನಿ ಒಂದು ಬೆಡ್ರೂಮ್ ಅಲ್ಲಿ ಟಾರ್ಗೆಟ್ ಮಾಡುವಂತವ್ರು, ಇದು ರಾಂಗ್ ಟಾರ್ಗೆಟ್ ಅಂತ ಹೇಳಕ್ಕೆ ನಿಮಗೆ ನಾಚಿಕೆ ಇಲ್ವಾ ಅಂತ ಒಬ್ಬ ಸಂಪಾದಕ ಹೇಳ್ತಾನೆ, ಚಾನಲ್ ಸಂಪಾದಕ. ಇದನ್ನು ನಾವು ಇವತ್ತು ಜಾಗತಿಕ ಮಟ್ಟದಲ್ಲಿ ನೋಡ್ಬೇಕಾಗುತ್ತೆ. ಯಾರ್ಯಾರಿಗೂ ಅಮಾಯಕ ಜೀವಿಗಳು. ನಮ್ಮ ವಿದೇಶಾಂಗ ನೀತಿ ಯಾವತ್ತೂ ದುರ್ಬಲ ಆಗಿಲ್ಲ. ಭಾರತದ್ದು ಬಹಳ ಸ್ಟಬ್ರನ್ ಆಗಿತ್ತು. ಆಗ ಕಾಲ ಹೇಗಿತ್ತು, ಇಂದಿರಾ ಗಾಂಧಿ ಈ ರೀತಿ ರೊನಾಲ್ಡ್ ರೇಗನ್ ಮುಂದೆ ಮುಖಕ್ಕೆ ಹೊಡೆದ ರೀತಿಯಲ್ಲಿ ಹೇಳ್ತಕ್ಕಂಥ ಸಂದರ್ಭ ನೋಡಿದ್ರೆ ಇನ್ನೂ ದೇಶದ ದಾರಿದ್ರ್ಯ ಸ್ಥಿತಿ ಇದಿರಲಿಲ್ಲ, ಆರೋಗ್ಯ ಸ್ಥಿತಿ ಹಾಗಿರೋದು ಸುಸ್ಥಿತಿ ಇರಲಿಲ್ಲ, ತುಂಬಾ ಸಮಸ್ಯೆಗಳಿತ್ತು. ಅಂತಹ ಪರಿಸ್ಥಿತಿನಲ್ಲಿ ಆ ರೀತಿಯಾದಂತಹ ದಿಟ್ಟವಾದಂತಹ ಒಂದು ತೀರ್ಮಾನ, ನಾವು ಯಾವತ್ತೂ ಕೂಡ ದಿಟ್ಟ ತೀರ್ಮಾನಗಳು ಅಂತ ಹೇಳಿದ್ರೆ ಇಂತಹ ಸಂದರ್ಭಗಳಲ್ಲಿ ಭಾರತದ ಶಕ್ತಿ ಏನಿದೆ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದ ಸರ್ಕಾರದ ಮೂಲಕ ಅದು ಪ್ರತಿಪಾದನೆ ಆಗಬೇಕು. ಗೊತ್ತಾಗ್ತಾ ಇಲ್ಲ ಜನರಿಗೆ. ಸ್ವಾಮಿ ಇದೇ ರೀತಿ ನೀವು ಮುಂದುವರೆದ್ರೆ ನಮ್ಮ ಪ್ರಧಾನಿಗಳು, ನಮ್ಮ ಇವರು ಯಾರು ಅದಕ್ಕೆ ಸಂಬಂಧಪಟ್ಟಂತವರು ಧೈರ್ಯವಾಗಿ ಹೇಳದೇ ಇದ್ರೆ ಈ ದೇಶದ ಜನತೆಗೆ ನಿಮ್ಮನ್ನೆಲ್ಲೋ ಅನುಮಾನಿಸ್ತಕ್ಕಂಥ ಪರಿಸ್ಥಿತಿ ಬರುತ್ತದೆ. ಈಗಾಗಲೇ ಜನರು ನಿಮ್ಮ ಅನುಮಾನದ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ನೀವೆಲ್ಲೋ ಟ್ರಂಪಿನ ಜೊತೆ ನೀವು ಇವರು ಶಾಮೀಲಾಗಿದ್ದೀರಿ, ನಿಮಗೆ ಧೈರ್ಯ ಇಲ್ಲ ಅಂತಕ್ಕಂಥದ್ದು ಯಾಕೆ? ಇದಕ್ಕೆ ಉತ್ತರ ಕೊಡಿ. ಇದು ತಪ್ಪಲ್ಲ, ಇದು ಧೈರ್ಯವಾಗಿ ಹೇಳುವಂತ ಪರಿಸ್ಥಿತಿ ಇದು. ಅದಕ್ಕೋಸ್ಕರ ಚರ್ಚೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಹೌದು. ಈ ಒಂದು ಯುದ್ಧದ ಬಿಕ್ಕಟ್ಟಿನಲ್ಲಿ ಬಹಳ ವಿಷಯಗಳನ್ನ ನೀವು ಪಾಪ ಈ ಅಮಾಯಕ ಜೀವಗಳು ಬಲಿಯಾಗ್ತಕ್ಕಂಥ ವಿಷಯಗಳನ್ನ ನಮ್ಮ ವೀಕ್ಷಕರಿಗೆ ಹೇಳಿದ್ರಿ ಸರ್. ಇಡೀ ನಮ್ಮ ದೇಶ ಅಲ್ಲದೇ ಇದ್ರೂ ಕೂಡ ಒಂದು ಜೀವಕ್ಕೆ ನಾವು ಬೆಲೆ ಕಟ್ಟಬೇಕಾಗತ್ತೆ, ಆ ಜೀವಕ್ಕೆ ನಾವು ಸಂತಾಪ ಸೂಚಿಸಬೇಕಾಗತ್ತೆ ಅನ್ನುವಂಥ ಈ ಯುದ್ಧ ಭೂಮಿಯಲ್ಲಿ ನಡೆದಂಥ ಘಟನೆಗಳನ್ನು ಕೂಡ ತಾವು ಹೇಳಿದ್ರಿ ಸರ್. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು, ಈಗಾಗಲೇ ಈ ಹೋಟೆಲ್ ಮಾಲೀಕರುಗಳಿಗೆ ಇಂಥ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಅವರಿಗೆ ತಾವು ಏನು ಸಂದೇಶ ಕೊಡೋಕೆ ಇಷ್ಟಪಡ್ತೀವಿ ಸರ್? ಸಂದೇಶ ಅನ್ನೋದಕ್ಕಿಂತ ಮುಖ್ಯವಾಗಿ ಮೊದಲು ಈಗ ಯುದ್ಧ ನಿಲ್ಲಬೇಕು. ಎಲ್ಲರ ದೃಷ್ಟಿಯಿಂದ ಇಡೀ ವಿಶ್ವದ ಹಿತದೃಷ್ಟಿಯಿಂದ ನಾವು ಭಾರತ ಅಂತೂ ಯುದ್ಧ ಬೇಕು ಅಂತ ಬಯಸುವಂತ ದೇಶ ಖಂಡಿತವಾಗಿಲ್ಲ. ಈ ಯುದ್ಧ ನಿಲ್ಲಲಿಕ್ಕೆ ಭಾರತದಲ್ಲಿ ಶಕ್ತಿ ಇದೆ, ಮೇಧಾಶಕ್ತಿ ಇದೆ, ಅವ್ರಿಗೆ ಆ ರೀತಿಯಾದಂತಹ ಒಂದು ರಾಜತಾಂತ್ರಿಕ ಶಕ್ತಿಗಳು ಕೂಡ ಇದೆ. ಅದು ಇನ್ನೂ ಸರಿಯಾಗಿ ಬಳಕೆ ಆಗ್ತಾ ಇಲ್ವ ಅಂತ ಅನಿಸುತ್ತೆ. ಅದು ಮೊದಲನೇದಾಗಬೇಕು. ವೀಕ್ಷಕರೇ, ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.